Hello dear students, so the next very important chapter of the 11th standard is the waves, the chapter number 15. So that is waves, the chapter number 15. The name of the chapter is waves, W-A-V-E-S. What is the name of the chapter? It is waves. So what was the name of the previous chapter? So the previous chapter that we have studied was oscillation. Into the oscillation, we know oscillation, we talked about simple harmonic motion and other things we have studied. So the next chapter, chapter number 15, very important chapter, that is waves. ಹೌದಾ? ಸೊ ಹಾಗಾದರೆ ವಾಟ್ ಈಸ್ ವೇವ್ ಅಂದರೆ ಏನು? ಸೊ ಬಿಫೋರ್ ಗೋಯಿಂಗ್ ಫಾರ್ ದ ಡೆಫಿನೇಷನ್ ಆಫ್ ಎ ವೇವ್, ಹೌದಾ? ಸೊ ಆಸಿಲೇಷನ್ ಚಾಪ್ಟರ್ ಅಂದರೆ ವೇವ್ಸ್ ಚಾಪ್ಟರ್ ಯಾಕೆ ಬರ್ತಾ ಇದೆ? ಸೊ ವಾಟ್ ಇಸ್ ದ ಇಂಟರ್ ಲಿಂಕ್ ಬಿಟ್ವೀನ್ ದ ಚಾಪ್ಟರ್ ಆಸಿಲೇಷನ್ಗೂ ಆದಮೇಲೆ ಅವನು ವೇವ್ ಚಾಪ್ಟರ್ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ? ಸೊ ವೈ ವಿ ಹ್ಯಾವ್ ದ ಚಾಪ್ಟರ್ ವೇವ್ಸ್ ಅಂತ, ದಟ್ ಈಸ್ ಅವರ್ ಕ್ಯೂರಿಯಾಸಿಟಿ, ಹೌದಾ? ಸೊ ಯುನೋ in an oscillation, so we talked of a pendulum which is oscillating with some time period t that was equal to 2 pi into square root of L by G. Also we have a spring, so we have a spring attached to some mass, so with time period t is equal to 2 pi into square root of, so what was m by k? This was the time period of a spring. Formula correct ಇದೆ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ, ಹೌದಾ? ಸೊ ಹಾಗಾದ್ರೆ ಈ ಚಾಪ್ಟರ್ ಆ ಚಾಪ್ಟರ್ ಏನು ರಿಲೇಷನ್ ಅಂತ? ಸೊ ದಿಸ್ ವಾಸ್ ದ ಆಸಿಲೇಷನ್ ಆಫ್ ಎ ಐಸೋಲೇಟಿಂಗ್ ಪಾರ್ಟಿಕಲ್ಸ್ ಅಥವಾ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್, ಒಂದೇ ಪೆಂಡುಲಮ್ ಇತ್ತು, ದಟ್ಸ್ ವೈ ಇಟ್ಸ್ ಕಾಲ್ಡ್ ಐಸೋಲೇಟೆಡ್ ಸಿಸ್ಟಮ್. ಇಲ್ಲಿ ಒಂದೇ ಸ್ಪ್ರಿಂಗ್ ಇತ್ತು, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎನ್ ಐಸೋಲೇಟೆಡ್ ಸಿಸ್ಟಮ್. ಬಟ್ ಇಫ್ ಯು ಹ್ಯಾವ್ ಎ ಸೀರೀಸ್ ಆಫ್ ಪೆಂಡುಲಮ್ಸ್, ಈ ಥರ ಒಂದು ದೊಡ್ಡದೊಂದು ದೇವಸ್ಥಾನದಲ್ಲಿ ನೇತಾಕಿರ್ತಾರಲ್ಲ ಗಂಟೆ, ಸೊ ಅದೇ ಥರ ಇಲ್ಲೊಂದು ಮತ್ತೊಂದು ಪೆಂಡುಲಮ್, ಇದ್ರ ಮತ್ತೊಂದು ಪೆಂಡುಲಮ್, ಇಲ್ಲಿ ಮತ್ತೊಂದು ಪೆಂಡುಲಮ್, ಇಲ್ಲಿ ಮತ್ತೊಂದು ಪೆಂಡುಲಮ್, ಇಲ್ಲಿ ಮತ್ತೊಂದು ಪೆಂಡುಲಮ್ಸ್, ಇಲ್ಲಿ ಮತ್ತೊಂದು ಪೆಂಡುಲಮ್. ಇಫ್ ಯು ಹ್ಯಾವ್ ಸೀರೀಸ್ ಆಫ್ ಪೆಂಡುಲಮ್ಸ್ ಅಥವಾ ಯಾವ ಸೀರೀಸ್ ಆಫ್ ಸ್ಪ್ರಿಂಗ್ಸ್ ಅಟ್ಯಾಚ್ಡ್ ವಿತ್ ಮಾಸ್, ಅಗೇನ್ ಮತ್ತೊಂದು ಮಾಸ್, ಈ ಥರ ಇದ್ದಾಗ ಏನಾಗುತ್ತೆ? ಇಫ್ ಯು ಹ್ಯಾವ್ ಸೀರೀಸ್ ಆಫ್, ಹೌದಾ? ಸೊ ಪಾರ್ಟಿಕಲ್ಸ್ ಅಥವಾ ಮಟೀರಿಯಲ್ಸ್ ಅಥವಾ ಆಸಿಲೇಟಿಂಗ್ ಪಾರ್ಟಿಕಲ್ಸ್ ವಿಚ್ ಆರ್ ಇನ್ ಎ ಸೀರೀಸ್, ಅಥವಾ ವಿಚ್ ಆರ್ ಜಸ್ಟ್ ಲೈಕ್ ಕಾಂಬಿನೇಷನ್, ಹೌದಾನೆ? ಸೊ ಇಫ್ ಯು ಮೇಕ್ ದಿಸ್ ಪೆಂಡುಲಮ್ ಟು ಆಸಿಲೇಟ್, ಸೊ ಇಲ್ಲಿಂದ ಇಫ್ ಯು ಎಳ್ಕೊಂಡು ಇಲ್ಲಿಂದ ಎಳೆದು, ಸೊ ಇಫ್ ಯು ಜಸ್ಟ್ ಲೀವ್ ಬಿಟ್ಬಿಟ್ರೆ ಏನಾಗುತ್ತೆ? ಇಟ್ ವಿಲ್ ಟಚ್ ದ ಅದರ್ ಪೆಂಡುಲಮ್. ಅದೇ ಮಾಡ್ತಾ ನೆಕ್ಸ್ಟ್ ಪೆಂಡುಲಮ್ ಇಟ್ ವಿಲ್ ಹಿಟ್ ದ ಅದರ್ ಪೆಂಡುಲಮ್, ಇಟ್ ವಿಲ್ ಹಿಟ್ ದ ಅದರ್ ಪೆಂಡುಲಮ್, ಇಟ್ ವಿಲ್ ಹಿಟ್ ದ ಅದರ್ ಪೆಂಡುಲಮ್. ಸೊ ಇದು ಮಾಡ್ತಾ ಏನಾಯ್ತು? ದೇ ಆಲ್ ವಿಲ್ ಸ್ಟಾರ್ಟ್ ಆಸಿಲೇಟಿಂಗ್ ಜಸ್ಟ್ ಲೈಕ್ ಎ ವೇವ್. ಒಂದು ವೇವ್ ಥರ ಏನು ಮಾಡ್ತಾ ಇತ್ತು? ಆಸಿಲೇಟ್ ಆಗ್ತಾ ಇರ್ತವೆ. ಅದೇ ಥರ ಇಫ್ ಯು ಪುಲ್ ದಿ ಸ್ಪ್ರಿಂಗ್, ಈ ಸ್ಪ್ರಿಂಗ್ನ ಪುಲ್ ಮಾಡಿ ಬಿಟ್ಬಿಟ್ರೆ, ಸೊ ದೇ ವಿಲ್ ಆಸಿಲೇಟ್, ಹಿಂದೆ ಮುಂದೆ ಓಡಾಡ್ತಾ ಇರ್ತವೆ ಜಸ್ಟ್ ಲೈಕ್. ಸೊ ಯಾರು ಗದ್ದೆ ಹೋಗಿದ್ರೆ, ಹೌದಾ? ಸೊ ಭತ್ತ ಎಲ್ಲ ಬೆಳೆದಿರುತ್ತೆ, ಸೊ ಒಂದು ಗಾಳಿ ಬೀಸಿದ ತಕ್ಷಣ ಹೆಂಗೆ ಭತ್ತದ ಪೈರೆಲ್ಲ ಮೇಲೆ ಕೆಳಗೆ ತೇಲ್ತಾ ಇರ್ತಿದ್ದಾರೆ, ಸೊ ಇಟ್ ವಿಲ್ ಜಸ್ಟ್ ಲೈಕ್ ಡ್ಯಾನ್ಸಿಂಗ್, ಈ ಥರ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಎ ವೇವ್, ಹೌದಾನೆ? ಸೊ ದಿಸ್ ಮಟೀರಿಯಲ್ ಮೀಡಿಯಮ್, ದಟ್ ಈಸ್ ದ ಏರ್ ಮೀಡಿಯಮ್ ಅಥವಾ ಎ ಸಾಲಿಡ್ ಮೀಡಿಯಮ್, ಜಸ್ಟ್ ಲೈಕ್ ಎ ಸ್ಟೀಲ್, ದೀಸ್ ಆರ್ ದ ಮಟೀರಿಯಲ್ ಮೀಡಿಯಮ್ಸ್, ಹೌದಾನೆ? ಸೊ ದೇ ಪ್ರೊವೈಡ್ಸ್ ಎನ್ ಎಕ್ಸಾಂಪಲ್ ವೇರ್ so the isolated particles or isolated systems oscillate, and they will give rise to a wave, ಹೌದಾನೆ? ಸೊ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಎ ಪಾರ್ಟಿಕಲ್ಸ್, ಸೊ say it iron ಅಂತ ಇಟ್ಕೊಳ್ಳಿ. ಸೊ ಐರನ್ ಏನಿರ್ತದೆ? ಇಲ್ಲಿ ಐರನ್ ಆಟಮ್ಸ್ ವಿಚ್ ಆರ್ ಅರೇಂಜ್ಡ್ ಇನ್ ಡಿಫ್ರೆಂಟ್ ಕ್ರಿಸ್ಟಲ್ಸ್, ಈ ಥರ ಕ್ರಿಸ್ಟಲ್ ಸ್ಟ್ರಕ್ಚರಲ್ಲಿ ಅರೇಂಜ್ ಆಯಿತು. ಮೋಸ್ಟ್ಲಿ ಕೆಮಿಸ್ಟ್ರಿ ನೋಡಿದ್ರ FCC BCC ಆ ಥರ, ಹೌದಾ? ಸೊ ಇಫ್ ಯು ಡಿಸ್ಟರ್ಬ್ ಯಾವುದೋ ಒಂದು ಪಾರ್ಟಿಕಲ್ನ, ಯಾವುದೋ ಒಂದು ಆಟಮ್ನ ಡಿಸ್ಟರ್ಬ್ ಮಾಡಿಬಿಟ್ರೆ, ಆ ಡಿಸ್ಟರ್ಬೆನ್ಸ್ ಏನಾಗುತ್ತೆ? ಮುಂದ್ಗಡೆ ಇಲ್ಲಿ ಟ್ರಾವೆಲ್ ಆಗುತ್ತೆ, ಅದು ಇದು ಡಿಸ್ಟರ್ಬ್ ಆಗುತ್ತೆ, ನೆಕ್ಸ್ಟ್ ಅದು ಡಿಸ್ಟರ್ಬ್, ಅಂದರೆ ಡಿಸ್ಟರ್ಬೆನ್ಸ್ ವಿಲ್ ಟ್ರಾವೆಲ್ ಇನ್ ಆಲ್ ಡೈರೆಕ್ಷನ್, ಆ್ಯಂಡ್ ಇಟ್ ವಿಲ್ ಗಿವ್ ರೈಸ್ ಟು ಎ ವೇವ್, ಅಂದರೆ ಇಫ್ ದ system is a single particle, isolated particle, we call it as an oscillation. The combination of all these isolated particles, when they oscillate together due to some elastic property, then we call it as a wave. ಅದನ್ನ ಕರಿತೀವಿ ನಾವು ವೇವ್. ಸೊ ಯು ಕ್ಯಾನ್ ಅಬ್ಸರ್ವ್ ದ ಬೆಸ್ಟ್ ಥಿಂಗ್, ಅದ? ಸೊ ಗದ್ದೆಯಲ್ಲಿ ಭತ್ತ ಬೆಳೆದಿರುತ್ತೆ, ಸೊ ಜೋರಾಗಿ ಗಾಳಿ ಬೀಸ್ಬಿಟ್ರೆ ಭತ್ತ ಏನು ಮಾಡ್ತಾ ಇರುತ್ತೆ? ಭತ್ತದ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಜಸ್ಟ್ ಲೈಕ್ ಎ ವೇವ್, ಹೌದಾನೆ? ಸೊ ಅದರ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಎ ವೇವ್ ದಟ್ ವಿ ಸಿ ಈಸ್ ದ, ಇಫ್ ಯು ಡ್ರಾಪ್ ಎ ಪೆಬಲ್ ಇನ್ ದ, ನೋಡಿ ಅದಾ? ಸೊ ಯಾವುದೋ ಕೆರೆ ಒಳಗೆ ನೀನು ಕಲ್ಲು ಹಾಕ್ಬಿಟ್ರೆ, ನಿಂತ ನೀರೊಳಗೆ, ಸೊ ಅದೇ ಮಾಡುತ್ತೆ? ಇಫ್ ಯು ಡ್ರಾಪ್ ಎ ಪೆಬಲ್, ಒಂದು ಕಲ್ಲನ್ನು ಅಥವಾ ಗೋಲಿನ ಹಾಕ್ಬಿಟ್ರೆ ಅದೇ ಮಾಡ್ತಾ ಇರುತ್ತೆ. ಸೊ ಇಫ್ ಯು ಡ್ರಾಪ್ ಎ ಪೆಬಲ್, ಸೊ ದೇರ್ ವಿಲ್ ಬಿ ಡಿಸ್ಟರ್ಬೆನ್ಸ್. ಎಲ್ಲಿ ನೀವು ಕಲ್ಲು ಹಾಕಿರ್ತೀವಿ ಅಲ್ಲೇನಾಯ್ತು? ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ, ಹೌದಾ? ಸೊ ಬಿಕಾಸ್ ಆಫ್ ದಟ್ ಡಿಸ್ಟರ್ಬೆನ್ಸ್, ಬಿಕಾಸ್ ಆಫ್ ದಸ್
disturbance in the still water, because of the disturbance in the still water, the water surface will get disturbed. Water surface ಮುಂಚೆ ಕಾಮನ್ ನಿಂತಿರ್ತಿತ್ತು ಕೆರೆಯಲ್ಲಿ ಅಥವಾ ಕೊಳದಲ್ಲಿ ನೀರು ಡಿಸ್ಟರ್ಬ್ ಮಾಡ್ತಾ ಏನಾಗುತ್ತೆ, there will be disturbance. Because of the disturbance, so the water surface will get disturbed. ಹೌದಾನೆ. ಸೊ ಆ ಡಿಸ್ಟರ್ಬೆನ್ಸ್ ಏನಾಗ್ತಾ ಹೋಗುತ್ತೆ, ಅದೆಲ್ಲ ಕಡೆ ನೋಡಿ ಜಸ್ಟ್ ಲೈಕ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಅದೇನು ಮಾಡ್ತಾ ಇರುತ್ತೆ, ಎಲ್ಲ ಕಡೆ ಇದು ಡಿಸ್ಟ್ರಿಬ್ಯೂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸುತ್ತಲೂ. ಅದು ಇಟ್ ವಿಲ್ start traveling in the form of concentric circles. Howda, it will propagate outward. So agare what is a wave? Wave andre ಏನು? So what is wave? ಹೌದಾ? So what is the definition for a wave? Wave andre ಏನು? So what is wave? So as we have seen, ಹೌದಾ? So wave is a disturbance. What is wave? Wave is a disturbance that carries ಅಥವಾ that moves. Wave is a disturbance that moves from one point to another point, another point and carries energy. ಏನು ಕ್ಯಾರಿ ಮಾಡುತ್ತದೆ? It carries energy and information. So that is called as a wave. So what is wave ಅಂತ? So what is wave? Wave is any disturbance. ಸೊ ನಾನು ಮಾತಾಡ್ತಾ ಇದ್ದೀನಿ, ಸೊ ಜಸ್ಟ್ ಐ ಆಮ್ ಸ್ಪೀಕಿಂಗ್, ಹೌದಾ? ಐ ಆಮ್ ಡಿಸ್ಟರ್ಬಿಂಗ್ ದ ಮೀಡಿಯಮ್. ನೀನು ಅಕ್ಕಪಕ್ಕ ನನ್ನ ಮೊಬೈಲಲ್ಲಿ ಕೇಳ್ತಾ ಇದ್ದೀನಿ ನನ್ನ ವಾಯ್ಸ್ನ. ಸೊ ಆ ವಾಯ್ಸ್ನ ನೀನು ಲೌಡ್ ಸ್ಪೀಕರ್ ಇಟ್ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಡಿಸ್ಟರ್ಬ್ ದ ಮೀಡಿಯಮ್. ನೀನು ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಹೌದಾನೆ? ಸೊ ದಟ್ ಡಿಸ್ಟರ್ಬೆನ್ಸ್, ಹೌದಾ? ಆ ಡಿಸ್ಟರ್ಬೆನ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಏನು ಮಾಡ್ತದೆ ನೋಡಿ, ಯಾವ್ದು ವಾಟರ್ ವೇಸ್ ಆನ್ ದ ಸರ್ಫೇಸ್ ಆಫ್ ದ ವಾಟರ್, ದೇ ಆರ್ ಮೂವಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಡೈರೆಕ್ಷನ್, ಹೌದಾನೆ? ಸೊ ದೇ ಮೂವ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಮೂವ್ ಆಗೋ ಜೊತೆಗೆ ಏನು ಮಾಡ್ತವೆ, ದೇ ವಿಲ್ ಕ್ಯಾರಿ ಎನರ್ಜಿ ಆ್ಯಂಡ್ ಇನ್ಫಾರ್ಮೇಷನ್. ಆ ವೇವ್ ಹೋಗ್ಬೇಕಾದ್ರೆ ತಮ್ಮ ಜೊತೆ ಎನರ್ಜಿನೂ ಮತ್ತು ಇನ್ಫಾರ್ಮೇಷನ್ನು ಕ್ಯಾರಿ ಮಾಡ್ತಾ ಇರ್ತವೆ, ಹೌದಾನೆ? ಸೊ ಸಚ್ ಇನ್ಫಾರ್ಮೇಷನ್ ಅಥವಾ ದಟ್ ಎನರ್ಜಿ ಆ್ಯಂಡ್ ಇನ್ಫಾರ್ಮೇಷನ್ ಕ್ಯಾರಿಡ್ ಬೈ ದ ಡಿಸ್ಟರ್ಬೆನ್ಸ್, ವಿ ಕಾಲ್ ಇಟ್ ಆಸ್ ಎ ವೇವ್, ಹೌದಾನೆ? ಸೊ ವಾಟ್ ಹ್ಯಾಪನ್ಸ್ ಇಫ್ ಯು ಕೀಪ್ ಆನ್ ಡ್ರಾಪಿಂಗ್ ದ ಪೆಬಲ್ಸ್? ಈ ಇದರೊಳಗಡೆ ಸುಮ್ಮನೆ ಕಲ್ಲು ಹಾಕ್ತಾನೆ ಇರ್ತೀಯಪ್ಪ ನೀರೊಳಗಡೆ. ಸೊ ಇಫ್ ಯು ಗೋ ಆನ್ ಕಂಟಿನ್ಯೂಸ್ಲಿ ಪುಟ್ಟಿಂಗ್ ದ ಪೆಬಲ್ಸ್ ಇನ್ ದ ವಾಟರ್, ಅವಾಗ ಏನಾಗ್ತಾ ಇರುತ್ತೆ, ಈ ವಾಟರ್ ಸರ್ಫೇಸ್ ಮೇಲೆ ವೇವ್ಸ್ ಏನು ಮಾಡ್ತವೆ, ಕಂಟಿನ್ಯೂಸ್ಲಿ ಅವು ಪ್ರೊಡ್ಯೂಸ್ ಆಗ್ತಾನೆ ಇರ್ತವೆ. ಸೊ ದೇ ವಿಲ್ ಬಿ ಕಂಟಿನ್ಯೂಸ್ ಪ್ರೊಡಕ್ಷನ್ ಆಫ್ ವೇವ್ಸ್, ಅಥವಾ ದೇ ವಿಲ್ ಬಿ ಎ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ದ ಔಟ್ವರ್ಡ್ ಡೈರೆಕ್ಷನ್, ಹೌದಾನೆ? ಸೊ ದಟ್ ಗಿವ್ಸ್ ಯು ಎ ಫೀಲಿಂಗ್ ಆ್ಯಸ್ ಇಫ್ ವಾಟರ್ ಇಸ್ ಮೂವಿಂಗ್ ಔಟ್ವರ್ಡ್ಸ್. ನನಗೆ ಅನಿಸುತ್ತೆ ನೋಡಿದ ತಕ್ಷಣ, ಸೊ ಈ ನೀರೇ ಹೊರಗಡೆ ಹೋಗ್ತಾ ಇದೆ ಅನಿಸುತ್ತೆ, ಸೊ ದಿಸ್ ವಾಟರ್ ಏನು ಮಾಡ್ತಾ ಇದೆ, ಸೊ ಈ ಪಾಯಿಂಟ್ಗೆ ವಾಟರ್ ಹೊರಗಡೆ ಹರಿತಾ ಇದೆಯೋ ಅಥವಾ ಅದು ಟ್ರಾವೆಲ್ ಮಾಡ್ತಾ ಇದೆಯೋ ಅನಿಸುತ್ತೆ, ಹೌದಾನೆ? ಸೊ ನೀರೇ ಆ ಕಡೆ ದೂರ ಕಲ್ಲು ಹಾಕೋ ಜಾಗದಿಂದ ನೀರು ಆ ಕಡೆ ಹೋಗ್ತಾ ಇದೆ ಅಂತ ಅನಿಸುತ್ತೆ, ಬಟ್ ನಿಜವಾಗ್ಲೂ ಆ ಥರ ಆಗ್ತಾ ಇರಲ್ಲ. ಏನಾಗ್ತಾ ಇರುತ್ತೆ, ಸೊ ಇಫ್ ಯು ಪುಟ್ ಎ ಕಾರ್ಕ್ ಈ ನೀರು ಮೇಲೆ, ಬೇಕಾದ್ರೆ ನೋಡಿ ಎಲ್ಲ ನಿಮ್ಮ ಮನೆ ಹತ್ರ ಹುಷಾರಾಗಿ ಯಾವುದೋ ಕೆರೆ ಇದ್ದರೆ ಒಂದು ಕಲ್ಲು ಹಾಕ್ತಾನೆ ಇರಿ. ಸೊ ಪುಟ್ ಎ ಕಾರ್ಕ್, ಇದ್ರ ಮೇಲೆ ಒಂದು ಬೆಂಡ್ ತೇರ್ತಾನೆ ನೀರು ಮೇಲೆ. ಸೊ ಇಫ್ ಯು ಪುಟ್ ಎ ಪೆಬಲ್, ಇದರೊಳಗೆ ಒಂದು ಕಲ್ಲನ್ನ ಪೆಬಲ್ ಹಾಕ್ಬಿಟ್ರೆ, ಸೊ ಕಂಟಿನ್ಯೂಸ್ ಆಗ್ತಾನೆ ಇರಿ ಪಟ ಅಂತ. ಅವಾಗ ಸೊ ದೇರ್ ವಿಲ್ ಬಿ ಎ ಡಿಸ್ಟರ್ಬೆನ್ಸ್ ಟ್ರಾವೆಲಿಂಗ್ ಇನ್ ಔಟರ್ ಡೈರೆಕ್ಷನ್. ಸೊ ನಾವೇನು ಅನ್ಕೊಂತೀವಿ, ವಾಟರ್ನೇ ಹಿಂಗೆ ಮೂವ್ ಆಗ್ತಾ ಇರುತ್ತೆ ಅನ್ಕೊಂತೀವಿ. ಬಟ್ ಆ್ಯಸ್ ಯು ಅಬ್ಸರ್ವ್, ಈ ಕಾರ್ಕ್ ಇರುತ್ತಲ್ಲ, ಈ ಕಾರ್ಕ್ ಅದು ಇಲ್ಲಿದ್ದು ಅಲ್ಲೇ ಇರುತ್ತೆ. ಇಟ್ ವಿಲ್ ನಾಟ್ ಮೂವ್ ಔಟ್ವರ್ಡ್ಸ್, ಅದೆಲ್ಲಿರುತ್ತೆ ಅಲ್ಲೇ ಇರುತ್ತೆ. ಬಟ್ ಏನು ಮಾಡ್ತದೆ, ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಸೊ ಇಟ್ ವಿಲ್ ಬಿ ಆಸಿಲೇಟಿಂಗ್ ಅಪ್ ಆ್ಯಂಡ್ ಡೌನ್ ಇನ್ ದ ಸ್ಟಿಲ್ ಪೊಸಿಷನ್. ಅದು ಎಲ್ಲಿರುತ್ತೆ ಅಲ್ಲೇ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಹೌದಾನೆ? ಅಂದರೆ ದಿಸ್ ಶೋಸ್ ದಟ್ ವಾಟರ್ ಮಾಸ್ ಡಸ್ ನಾಟ್ ಮೂವ್ ಅಥವಾ ಡಸ್ ನಾಟ್ ಫ್ಲೋ ಔಟ್ವರ್ಡ್ಸ್. ಯಾವ ಥರ ನದಿಲಿ ನೀರು ಹರಿಯುತ್ತಲ್ಲ ಆ ಥರ ಇಲ್ಲಿ ನೀರಲ್ಲಿ ಹರಿತಾ ಇರೋದೇನು, ಓನ್ಲಿ ಡಿಸ್ಟರ್ಬೆನ್ಸ್ ವಿಲ್ ಮೂವ್, ಓನ್ಲಿ ಡಿಸ್ಟರ್ಬೆನ್ಸ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಬೈ ಪುಟ್ಟಿಂಗ್ ದ ಪೆಬಲ್. ದಟ್ ಡಿಸ್ಟರ್ಬೆನ್ಸ್ ಮಾತ್ರ ಮುಂದೆ ಹೋಗ್ತಾ ಇರುತ್ತೆ ಹೊರತು ವಾಟರ್ ಮಾಲಿಕ್ಯೂಲ್ಸ್ ಆಗಲಿ ಅಥವಾ ವಾಟರ್ ಮಾಸ್ ಆಗಲಿ ಮೂವ್ ಆಗ್ತಾ ಇರಲ್ಲ. ಯಾಕಂದರೆ ಈ ಒಂದು ಬೆಂಡ್ ಏನಾಗಿದ್ವಲ್ಲ ಕಾರ್ಕ್, ಹೌದಾ? ಸೊ ದಟ್ ವಿಲ್ ಬಿ ಆಸಿಲೇಟಿಂಗ್ ಅಟ್ ಎ ಪರ್ಟಿಕ್ಯುಲರ್ ಪೊಸಿಷನ್. ಆ ಪೊಸಿಷನಲ್ಲಿ ಏನು ಮಾಡ್ತಾ ಇರ್ತದೆ, ಆಸಿಲೇಟ್ ಆಗ್ತಾನೆ ಇರುತ್ತೆ, ಹೌದಾನೆ? ಸೊ ಅದೇ ಥರ ವೆನ್ ಯು ಟಾಕ್, ಯಾರನ್ನ ಮನೇಲಿ ಕರೀದು ಕೂತಿದೆಯಾ, ಸೊ ಯು ಕಾಲ್ ಯುವರ್ ಬ್ರದರ್ ಸಿಸ್ಟರ್ನ ಕೂಗ್ತೀಯಾ ಓಯ್ ಅಂತ, ಹೌದಾನೆ? ಸೊ ಯು ಆರ್ ಸ್ಟ್ಯಾಂಡಿಂಗ್ ಇಯರ್, ಹೌದಾ? ಸೊ ಯು ಕಾಲ್ ಯುವರ್ ಬ್ರದರ್ ಅಥವಾ ಯಾರ ಸಿಸ್ಟರ್ನ ಕೂಗ್ತೀಯಾ. ಸೊ ನೀನು ಕೂಗಿದ ತಕ್ಷಣ ಏನಾಗುತ್ತೆ, ದೇರ್ ಬಿ ಸೌಂಡ್ ವೇವ್ಸ್ ಹಿಂಗೆ ಟ್ರಾವೆಲ್ ಆಗ್ತಾ ಹೋಗ್ತವೆ. ಸೊ
ದಟ್ ವಿಲ್ ರೀಚ್ ಹರ್ ಇಯರ್, ಅವ್ರ ಕಿವಿನ ಮುಟ್ತವೆ. ಸೊ ಅಂದರೆ ನೀನು ಮಾಡಿರೋ ಡಿಸ್ಟರ್ಬೆನ್ಸ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ದ ಡಿಸ್ಟರ್ಬೆನ್ಸ್ ವಿಲ್ ಓನ್ಲಿ ಮೂವ್, ಬಟ್ ನೀನು ಹತ್ರ ಇರೋ ಏರ್ ಪಾರ್ಟಿಕಲ್ಸು ಅವಳ ಹತ್ರವೇ ಮುಟ್ಟೋದಿಲ್ಲ, ಅವನ ಹತ್ರ ಮುಟ್ಟೋದಿಲ್ಲ. ಸೊ ದೇ ವಿಲ್ ಬಿ ಸ್ಟಿಲ್ ಎಲ್ಲಿರ್ತವೆ ಅಲ್ಲೇ ಇರ್ತವೆ, ಬಟ್ ದೇ ವಿಲ್ ಬಿ ಆಸಿಲೇಟಿಂಗ್, ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತವೆ. ಬಟ್ ನೀನು ಕಳಿಸಿರೋ ಇನ್ಫಾರ್ಮೇಷನ್ನು ಬಾ ಅಂತಾನೋ ಅಥವಾ ಕೂತ್ಕೋ ಅಂತಾನೋ ಅಥವಾ ಕಾಫಿ ಕೊಡು ಅಂತಾನೋ ಕರೆದಿರ್ತಿಲ್ಲ, ಆ ಇನ್ಫಾರ್ಮೇಷನ್ ಮಾತ್ರ ಅವಳ ಕಿವಿನ ಮುಟ್ಟುತ್ತೆ. ಬಿಕಾಸ್ ದ ವೇವ್ಸ್ ದೇ ವಿಲ್ ಕ್ಯಾರಿ ಎನರ್ಜಿ ಆ್ಯಂಡ್ ಇನ್ಫಾರ್ಮೇಷನ್, ಎನರ್ಜಿ ಆ್ಯಂಡ್ ಇನ್ಫಾರ್ಮೇಷನ್. ಹೌದಾನೆ? ಅಂದರೆ ದೇರ್ ಈಸ್ ನೋ ಫಿಸಿಕಲ್ ಟ್ರಾನ್ಸ್ಫರ್ ಆರ್ ಫ್ಲೋ ಆಫ್ ಮ್ಯಾಟರ್. ಹೌದಾನೆ? ಅಂದರೆ ಯಾವುದೇ ಕೇಸಲ್ಲಿ ಇಲ್ಲಿ ಗಾಳಿ ಆಗಲಿ ಅಥವಾ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಆಗಿರುತ್ತೆ, ವಾಟರ್ ಮಾಸು ಮೂವ್ ಆಗೋದಿಲ್ಲ. ಬರೀ ಮೂವ್ ಆಗೋದೇನು ಡಿಸ್ಟರ್ಬೆನ್ಸ್ ಮತ್ತು ಎನರ್ಜಿ ಮತ್ತು ಇನ್ಫಾರ್ಮೇಷನ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ಹೌದಾನೆ? ಸೊ ಆಲ್ಸೋ ಯು ನೋ ಸೌಂಡ್ ಕ್ಯಾರೀಸ್ ದ ಸ್ಪೀಚ್. ನಾವೇನು ಮಾತಾಡಿದ್ದು ಅದನ್ನೇನು ಮಾಡುತ್ತೆ, ಸೌಂಡ್ ಒಂದು ಕಡೆ ಇನ್ನೊಂದು ಕಡೆಗೆ ಕ್ಯಾರಿ ಮಾಡುತ್ತೆ. ಹೌದಾ? ಸೊ ಆಲ್ಸೋ ವಿ ಹ್ಯಾವ್ ಡಿಫ್ರೆಂಟ್ ಕಮ್ಯುನಿಕೇಷನ್ ಜಸ್ಟ್ ಲೈಕ್ ದ ಟಿ ವಿ, ಮೊಬೈಲ್. ಹೌದಾ? ಸೊ ನೀನು ನೋಡ್ತಾ ಇದ್ದೆ, ಯು ಆರ್ ವಾಚಿಂಗ್ ಮೈ ಯೂಟ್ಯೂಬ್ ಕ್ಲಾಸ್. ಹೌದಾ? ಸೊ ದಟ್ ಈಸ್ ದ ಕಮ್ಯುನಿಕೇಷನ್. ಅಲ್ಲಿ ಯಾವ ಥರ ವೇವ್ಸ್ ಯೂಸ್ ಮಾಡ್ತೀವಿ, ದೇ ಯೂಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಂಥ ವೇವ್ಸ್ ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫಾರ್ ಕಮ್ಯುನಿಕೇಷನ್ ಥ್ರೂ ರೇಡಿಯೋ ಆಗಲಿ, ಮೊಬೈಲ್ ಆಗಲಿ, ಇಂಟರ್ನೆಟ್ ಆಗಲಿ, ಅಲ್ಲಿ ವಿ ಯೂಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೇವ್ಸ್ ದಟ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. electromagnetic waves. So these electromagnetic waves, they will carry information in the form of electric field as well as magnetic field. So magnetic field irutte, electric field irutte ಮತ್ತೆ magnetic field irutte. So ಎರಡು ಜೊತೆಯಾಗಿ ಓಡ್ತಾ ಇರ್ತವೆ. So that we call it as electromagnetic wave. So electromagnetic wave ಯಾವ ಥರ ಪ್ರೊಪೇಟ್ ಆಗುತ್ತೆ ಅಂತ ವಿಚಾರಿಸಿ ಇಂದ ನೆಕ್ಸ್ಟ್ ಇಯರ್. ಸೊ 12th ಕ್ಲಾಸ್ ಅಂತ ನೀವು ಕಲಿಬೋದು. ಹೌದಾ? electromagnetic waves travel. ಹೌದಾ? ಸೊ ಹಾಗಾದ್ರೆ ಡಿಪೆಂಡಿಂಗ್ ಅಪಾನ್ ದ medium for propagation of waves, depending upon the medium of propagation of waves. ಹೌದಾನೆ? ಸೊ waves are broadly classified into 3 categories. ಸೊ ವೇವ್ಸ್ನ 3 ಥರ ನಾವು ಕ್ಯಾಟಗರೈಸ್ ಮಾಡ್ಬೋದು. ಹೌದಾನೆ? ಸೊ ವೇವ್ಸ್ ಆರ್ ಆಫ್ 3 types broadly classified depending upon the medium for propagation. ಸೊ ಅಂದರೆ ಆ ವೇವ್ಸ್ ಟ್ರಾವೆಲ್ ಆಗೋದಕ್ಕೆ ಯಾವ ಮೀಡಿಯಮ್ ಬೇಕು, ಮಧ್ಯದಲ್ಲಿ ಏನಾದ್ರು ವಸ್ತುಗಳು ಇರಬೇಕಾ? ಹೌದಾನೆ? ನೋಡಿ, ಇಲ್ಲಿ ವಾಟರ್ ವೇವ್ ಮೂವ್ ಆಗಬೇಕಂದ್ರೆ ವಾಟರ್ ಇರಬೇಕು, ಅದೇ ಥರ ಸೌಂಡ್ ವೇವ್ ಮೂವ್ ಆಗಬೇಕಂದ್ರೆ ಅಲ್ಲಿ ಏರ್ ಇರಬೇಕು. ಹೌದಾನೆ? ಸೊ ಆ ಥರ ದಟ್ ಈಸ್ ಕಾಲ್ ಇಟ್ ಆಸ್ ಮೀಡಿಯಮ್. ವಾಟರ್, ಏರ್ ಅಥವಾ ಸ್ಟೀಲ್, ಅಥವಾ ನಿನ್ನ ಗೋಡೆ ಇದೆಯಲ್ಲ ಮನೆಯಲ್ಲಿ, ಸೊ ಕಿವಿ ಇಟ್ಟು ಯಾರು ಪಟ ಹೊಡಿ ಕಿವಿ ಗೋಡೆ ಹಿಡಿದು ಸೌಂಡ್ ಕೇಳ್ತಾ ಇರುತ್ತೆ. ಹೌದಾ? ಸೊ ದಟ್ ಇಸ್ ದ ಕಾಂಕ್ರೀಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಎ ಮೀಡಿಯಮ್. ಹೌದಾನೆ? ಸೊ ಡಿಪೆಂಡಿಂಗ್ ಅಪಾನ್ ದ ಮೀಡಿಯಮ್, ಸೊ ವೇವ್ಸ್ ಆರ್ ಆಫ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 categories. Waves are of broadly classified into 3 ಅಲ್ಲ, ವಿ ಕ್ಯಾನ್ ಕ್ಲಾಸಿಫೈ ದೆಮ್ ಇಂಟು 2 categories. 2 ಕ್ಯಾಟಗರಿ ಮಾಡ್ಬೋದು. ಸೊ ವೇವ್ಸ್ ಹೌದಾ? ಸೊ ವೇವ್ಸ್ are of 2 types depending upon the medium of propagation. So first types of waves are called mechanical waves. Enta waves? Mechanical waves. The other types are non-mechanical waves. Entadu? Non-mechanical waves. So what are mechanical waves? The waves which require medium for their propagation. Are called mechanical waves. And these waves, they need ಏನು ಬೇಕು? ನೀಡ್ ಮೀಡಿಯಮ್, ಮಧ್ಯೆ ಒಂದು ಮೀಡಿಯಮ್ ಇರಬೇಕು ಅವಕ್ಕೆ. ಮೀಡಿಯಮ್ ಫಾರ್ propagation. So such a waves are called as mechanical waves. Example, sound wave. ಎಂಥದ್ದು? ಸೌಂಡ್ ವೇವ್. ಅಥವಾ ವಾಟರ್ ವೇವ್. ಯಾವುದು? ವಾಟರ್ ವೇವ್. ಸೊ these are different types of mechanical waves. Seismic waves. ಎಂಥದ್ದು? ಸೀಸ್ಮಿಕ್ ವೇವ್ಸ್ ಅಂದರೆ ಭೂಕಂಪ ಆದಾಗ ಭೂಮಿ ಒಳಗಿಂದ ವೇವ್ಸ್ ಬರ್ತವೆ ಮೇಲ್ಗಡೆಗೆ. ದೇ ವಿಲ್ ಟ್ರಾವೆಲ್ ಅಪ್ವರ್ಡ್ಸ್, ಬಂದು ಬಿಲ್ಡಿಂಗ್ ನಾವೆಲ್ಲ ಬೀಳಿಸ್ಬಿಡ್ತವೆ. ಸೊ ದೋಸ್ ವೇವ್ಸ್ ಕ್ರಿಯೇಟೆಡ್ ಡ್ಯೂರಿಂಗ್ ದ ಅರ್ಥಕ್ವಿಕ್ ಆರ್ ಕಾಲ್ಡ್ ಆಸ್ seismic waves. So these are different mechanical waves. So they require medium for their propagation. Now the water waves. So ಮತ್ತೆ waves in a string. Waves on the string. String ಅಂದ್ರೆ ಗೊತ್ತಲ್ಲ, ತಂತಿ.
ಯಾವುದೋ ವೀಣೆ ಅಥವಾ ಗಿಟಾರಿ ತಂತಿ ಕಟ್ಟಿರ್ತಾರೆ, ಹೌದು ತಾನೆ. ಸೊ ಅದನ್ನ ನೀನು ಎಳೆದ ತಕ್ಷಣ ಕುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಹೌದಾ. ಸೊ ದಟ್ ಈಸ್ ದೇ ಆರ್ ಕಾಲ್ಡ್ ವೇವ್ಸ್ ಆನ್ ದ ಸ್ಟ್ರಿಂಗ್. ಯಾವ ಥರ ಇರುತ್ತೆ ತಂತಿ, ಸೊ ತಂತಿಲಿ ಸಾಸ್ರೇಟ್ ಆಗ್ತಾ ಇರುತ್ತೆ, ಹೌದಾ. ಸೊ ದೀಸ್ ಆರ್ ಮೆಕ್ಯಾನಿಕಲ್ ವೇವ್ಸ್, ಅಂದರೆ ದೋಸ್ ವೇವ್ಸ್ ವಿಚ್ ರಿಕ್ವೈರ್ ಮೀಡಿಯಮ್ ಫಾರ್ ದರ್ ಪ್ರೊಪಗೇಷನ್. ಅಂದರೆ ಈ ವೇವ್ಸು ಮೂವ್ ಆಗಬೇಕು ಅಂದರೆ, ಪ್ರೊಪಗೇಟ್ ಆಗಬೇಕು ಅಂದರೆ ಅಲ್ಲಿ ಏನು ಬೇಕು, ದೇರ್ ಶುಡ್ ಬಿ ಸಮ್ ಮೀಡಿಯಮ್, ದೇರ್ ಶುಡ್ ಬಿ ಸಮ್ ಮೀಡಿಯಮ್. ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ದಿಸ್ ಇಸ್ ಎ ವಾಟರ್ ವೇವ್. ಈ ನೀರಿಲ್ಲದೆ ಇದ್ದರೆ ವೇವ್ ಫಾರ್ಮ್ ಆಗ್ತಿರಲಿಲ್ಲ, ಹೌದಾನೆ. ಅದೇ ಥರ ಯು ಆರ್ ಸ್ಟ್ಯಾಂಡಿಂಗ್ ಇಯರ್, ಯು ಆರ್ ಕಾಲಿಂಗ್ ಯುವರ್ ಫ್ರೆಂಡ್, ಕೂಗ್ತೀಯ ಓ ಅಂತ. ಸೊ ಅವಳು ಓ ಮತ್ತೇನು ವಾಟ್ ಇಸ್ ದ ಮ್ಯಾಟರ್ ಅಂತ ಅವಳು ರೆಸ್ಪಾಂಡ್ ಮಾಡ್ತಾಳೆ. ಯಾಕೆ ಅಂದರೆ ನೀನು ಪ್ರೊಡ್ಯೂಸ್ ಮಾಡಿರೋ ಸೌಂಡ್ ವೇವ್ ಬಿಕಾಸ್ ಆಫ್ ದ ಏರ್ ಪ್ರೆಸೆಂಟ್ ಅದೇನಾಗಿದೆ ಅವಳ ಕಡೆ ಟ್ರಾವೆಲ್ ಆಗಿದೆ. ಅಕಸ್ಮಾತ್ ನೀನು ಎಲ್ಲೋ ಮೇಲ್ಗಡೆ ಇನ್ ದ ಸ್ಪೇಸ್ ಹೋಗಿ ಓ ಅಂತ ಕೂಗ್ತೀಯ, ಅವಳು ಸುಮ್ಮನೆ ಇರ್ತಾಳೆ. ಯಾಕಂದರೆ ಅಲ್ಲಿ ಸ್ಪೇಸಲ್ಲಿ ಅಲ್ಲಿ ನೀನು ಪ್ರೊಡ್ಯೂಸ್ ಮಾಡಿರೋ ಸೌಂಡ್ ವೇವ್ಸ್ನ ಕ್ಯಾರಿ ಮಾಡೋದಕ್ಕೆ ಅಲ್ಲಿ ಗಾಳಿನೇ ಇರಲ್ಲ, ದೇರ್ ಬಿ ನೋ ಏರ್. ಸೊ ಅಲ್ಲಿ ಸೌಂಡ್ ವಿಲ್ ನಾಟ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್, ಹೌದಾನೆ. ಈ ಥರ ಸೌಂಡ್ ಆಗಲಿ, ವಾಟರ್ ವೇವ್ಸ್ ಆಗಲಿ, ಸೀಸ್ಮಿಕ್ ವೇವ್ಸ್ ಆಗಲಿ, ಅಥವಾ ವೇವ್ಸ್ ಆನ್ ದ ಸ್ಟ್ರಿಂಗ್, ಇವೆಲ್ಲ ಟ್ರಾವೆಲ್ ಮಾಡಬೇಕು ಅಂದರೆ ಏನು ಬೇಕು, ಯು ನೀಡ್ ಎ ಮೀಡಿಯಮ್. ಯು ನೀಡ್ ಎ ಮೀಡಿಯಮ್. ಆ ಮೀಡಿಯಮ್ ಸಾಲಿಡ್ ಡರ್ ಆಗಿರ್ಬೋದು, ಲಿಕ್ವಿಡ್ ಡರ್ ಆಗಿರ್ಬೋದು, ಗ್ಯಾಸಿಯಸ್ ಸ್ಟೇಟಲ್ಲರ್ ಇರ್ಬೋದು, ಹೌದಾನೆ. ಬಟ್ ಯಾವುದೋ ಒಂದು ಮೀಡಿಯಮ್ ಇರಬೇಕು. That we call it as mechanical waves. Those we call it as mechanical waves. Then what are non-mechanical waves? So these non-mechanical waves are also called as electromagnetic waves. ಎಂಥ ವೇವ್ಸ್ ಅದು, electromagnetic waves, EM, electromagnetic waves, ಹೌದಾನೆ. So those waves which do not need, ಹೌದಾ. So those waves which do not need any medium for their propagation, they do not need any medium for propagation, they're called as non-mechanical waves, ಹೌದಾನೆ. ಸೊ electromagnetic waves are the best example for non-mechanical waves, ಹೌದಾನೆ. ಸೊ electromagnetic waves carries X-rays, ultraviolet rays, UV rays, infrared rays, microwaves, ಹೌದಾ. ನಮ್ಮ ವಿಸಿಬಲ್ ಲೈಟ್, ಹೌದಾ, ಗಾಮಾ ರೇಸ್. ಸೊ ದೀಸ್ ಆರ್ ಡಿಫ್ರೆಂಟ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ಅಂದರೆ ಲೈಟ್ ಸನ್ನಿಂದ ನಮ್ಮ ಭೂಮಿ ಮುಟ್ಬೇಕಪ್ಪ. ಸೊ ಯಾವ ಮೀಡಿಯಮ್ ಇದೆ, ದೇರ್ ಇಸ್ ವ್ಯಾಕ್ಯೂಮ್, ಫುಲ್ ಆಫ್ ವ್ಯಾಕ್ಯೂಮ್, ಹೌದಾನೆ. ಆದರೂ ಅದು ಟ್ರಾವೆಲ್ ಮಾಡಿ ಬರುತ್ತೆ. ಅಂದರೆ ದೀಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್, ದೇ ಡು ನಾಟ್ ನೀಡ್ ಎನಿ ಮೀಡಿಯಮ್ ಫಾರ್ ದ ಪ್ರೊಪಗೇಷನ್, ಹೌದಾ. ಸೊ ಆಲ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್ ಆರ್ ನಾನ್ ಮೆಕ್ಯಾನಿಕಲ್ ವೇವ್ಸ್. ಸೊ ದೇ ವಿಲ್ ಟ್ರಾವೆಲ್ ವಿತ್ ದ ಸ್ಪೀಡ್ ಆಫ್ ಲೈಟ್. ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್? C is equal to roughly 3 × 10⁸ meter per second, 3 lakh kilometer per second, ಅಥವಾ ಇಟ್ ಈಸ್ 2,99,000 ಎಕ್ಸಾಕ್ಟ್ಲಿ ನೀವು ಬರೀಬೇಕು ಅಂದರೆ 2,99,752 kilometer per second. So this is the velocity of light. ಅಥವಾ 3 lakh kilometer per second, 3 × 10⁸ meter per second, 3 × 10⁸ meter per second, ಅಥವಾ 2.999,752 meter per second. But you just remember 3 × 10⁸ meter per second. So this is the velocity of these electromagnetic waves. On these X-ray ಆಗಲಿ, UV ray ಆಗಲಿ, ನಮ್ಮ ವಿಸಿಬಲ್ ಲೈಟ್, violet, indigo, blue color ಎಲ್ಲ ಹೌದಾನೆ. ಸೊ ದೇ ಆಲ್ ಟ್ರಾವೆಲ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಇನ್ ಎ ವ್ಯಾಕ್ಯೂಮ್, ದಟ್ ಇಸ್ 3 × 10⁸ meter per second. So these are different types of waves based on the medium of propagation, ಮೆಕ್ಯಾನಿಕಲ್ ವೇವ್ಸ್ ಮತ್ತು ನಾನ್ ಮೆಕ್ಯಾನಿಕಲ್ ವೇವ್ಸ್, ಹೌದಾನೆ. ಸೊ ದೇರ್ ಇಸ್ ಅನದರ್ ಟೈಪ್ ಆಫ್ ವೇವ್, ನೋಡಿ. ಸೊ ದಿಸ್ ವಾಟರ್ ವೇವ್ ಇಸ್ ಎ ಮೆಕ್ಯಾನಿಕಲ್ ವೇವ್, ಬಟ್ ಯು ಕ್ಯಾನ್ ಸಿ ದ ಎಲೆಕ್ಟ್ರೋಮ್ಯಾಟಿಕ್ ವೇವ್, ನೋಡಿ ಡಿಫ್ರೆಂಟ್ ಕಲರ್ಸ್ ಇದೆ, ಯೆಲ್ಲೋ, ಬ್ಲೂ, ಗ್ರೀನ್, ಹೌದಾನೆ. ಸೊ ಈ ಥರ ವೇವ್ಸ್, ಇಟ್ ಇಸ್ ಎ ವೇವ್ ಟ್ರಾವೆಲಿಂಗ್, ನೋಡಿ ಯು ಕ್ಯಾನ್ ಸಿ ಡಿಫ್ರೆಂಟ್ ವೇವ್ಸ್ ಟ್ರಾವೆಲಿಂಗ್. So these waves, they do not need medium. So these are non-mechanical waves. And the waves is non-mechanical waves. So there is another type of wave. That is called as matter wave. ಏನಂತ ಕರಿತೀವಿ ಅದಕ್ಕೆ? matter wave. So matter wave, ಅದು ಮೆಕ್ಯಾನಿಕಲ್ ಅಲ್ಲೂ ಬರಲ್ಲ, ನಾನ್ ಮೆಕ್ಯಾನಿಕಲ್ ಅಲ್ಲೂ ಬರಲ್ಲ. ಸೊ ದಿಸ್ ಇಸ್ ಅನದರ್ ಟೈಪ್ ಆಫ್ ವೇವ್, ದಟ್ ಇಸ್ ಕಾಲ್ಡ್ as matter wave. ಸೊ ಕೇಳ್ತಾನೆ ವಾಟ್ ಆರ್ matter waves ಅಂತ, ಹೌದಾನೆ. ಸೊ some materials ಅಥವಾ some matter. So that is the constants of matter. What are the constants of matter? Electron, proton, neutron, ಅಥವಾ molecules, ಅಥವಾ atoms. So these are very microscopic particles. When these small particles, when they
when they move, howda, so they will be associated with the wave. They will be associated with the wave. Say you have an electron. One electron ideyappa. When this electron starts moving, so ನಿಧಾನಕ್ಕೆ ಮೂವ್ ಆಗಲ್ಲ. Its velocity will be ಅಥವಾ its speed will be comparable to the speed of the light. ಹೌದಾ? ಸೊ ಈ ಎಲೆಕ್ಟ್ರಾನ್ ಏನು ಮಾಡ್ತೈತೆ, ಸ್ಟ್ರೈಟ್ ಹೋಗ್ತಾ ಇಲ್ಲ. ಸೊ ಇಟ್ ವಿಲ್ ಮೂವಿಂಗ್ ವಿತ್ ಸಮ್ ವೇವ್. ಇದ್ರ ಜೊತೆ ಒಂದು ವೇವ್ ಇರುತ್ತೆ. ಇಟ್ ವಿಲ್ ಕ್ಯಾರಿ ಎ ವೇವ್. ಸೊ ಎಲೆಕ್ಟ್ರಾನ್ ಇಲ್ಲಿರುತ್ತೆ, ಮತ್ತು ಹಿಂಗೆ ಹೋಗುತ್ತೆ, ಮತ್ತು ಹಿಂಗೆ ಬರುತ್ತೆ, ಮತ್ತು ಹಿಂಗೆ ಮೇಲಕ್ಕೆ ಹೋಗುತ್ತೆ. ಅಂದರೆ ಸ್ಟ್ರೈಟ್ ಲೈನ್ ಮೂವ್ ಆಗಲ್ಲ, ಹಿಂಗಿರುತ್ತೆ. ಅಂದರೆ ಇಟ್ ವಿಲ್ ಬಿ ಮೂವಿಂಗ್ ಇನ್ ಎ ವೇವ್ ಫಾರ್ಮ್. ಈ ಥರ ವೇವ್ ಫಾರ್ಮಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವ ಥರ? ಸೊ ಸಚ್ ಎ ವೇವ್ ವಿ ಕಾಲ್ ಇಟ್ ಆಸ್ ಎ ಮ್ಯಾಟರ್ ವೇವ್. ಸೊ ದಟ್ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಇಯರ್ 12th ಮಾಡಿ ಮಾಡೋಣ. ಯಾವ ಥರ? ಇಟ್ ಡಿಪೆಂಡ್ಸ್ ಆನ್, ಇಟ್ ಆಲ್ ಕಮ್ಸ್ ಅಂಡರ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಎಂಥ ಮೆಕ್ಯಾನಿಕ್ಸ್? ಕ್ವಾಂಟಮ್ ಮೆಕ್ಯಾನಿಕ್ಸ್. ಹೌದಾ? ಸೊ ದೇ ರೈಸ್ ಇನ್ ಕ್ವಾಂಟಮ್ ಮೆಟೀರಿಯಲ್ ಡಿಸ್ಕ್ರಿಪ್ಷನ್. ಈ ಎಲ್ಲ ಮ್ಯಾಟರ್ ವೇವ್ ಎಲ್ಲಿ ಬರ್ತದೆ? ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಾವು ವಿ ಟೇಕ್ ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೋಗ್ಬೇಕಾದ್ರೆ we will talk of these matter waves. So you just remember what are matter waves. The waves associated with moving particles. The waves associated with moving particles like electron, proton, neutron, molecules ಅಥವಾ atoms. They are called as matter waves. So ಎಲ್ಲಿ ಯೂಸ್ ಮಾಡ್ತೀವಿ matter waves ಅಂದರೆ? ಸೊ we use them in electron microscope. ಎಂಥ ಮೈಕ್ರೋಸ್ಕೋಪ್? ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಓನ್ಲಿ ಬಯಾಲಜಿ ಲೆವೆಲ್ ಮೈಕ್ರೋಸ್ಕೋಪ್ ಇದೆ. ಸೊ ಆ ಮೈಕ್ರೋಸ್ಕೋಪ್ ಏನು ಮಾಡ್ತೀವಿ? ಯೂಸಸ್ ಲೈಟ್. ಈ ಲೈಟ್ ಇದ್ರಷ್ಟೇ ಅದನ್ನ ನೀನು ನೋಡ್ಬೋದು. ಬಟ್ ಈವನ್ ಟು ಸ್ಮಾಲರ್ ಯು ಕೆನಾಟ್ ಸಿ ದ COVID-19 ವೈರಸ್ನ ಯು ಕೆನಾಟ್ ಸಿ ಇನ್ ದ ಆರ್ಡಿನರಿ ಮೈಕ್ರೋಸ್ಕೋಪ್. ನಿನ್ನ ಬಯಾಲಜಿ ಲ್ಯಾಬಲ್ ಇದೆ, ಅದರಿಂದ ಯು ಕೆನಾಟ್ ಸಿ ದ ವೈರಸ್. ನೀನು ಬೇಕಾದ್ರೆ ಬ್ಯಾಕ್ಟೀರಿಯಾನ, ಫಂಗಸ್ನ ನೋಡ್ಬೋದು. ಆ ಥರ ಇನ್ನೂ ಚಿಕ್ಕ ಪಾರ್ಟಿಕಲ್ಸ್, ನ್ಯಾನೋ ಸೈಜಲ್ಲಿರೋ ಪಾರ್ಟಿಕಲ್ಸ್ನ ಅಥವಾ ಆರ್ಗ್ಯಾನಿಮ್ಸ್ನ ನೋಡಬೇಕು ಅಂದರೆ ಯು ಶುಡ್ ಯೂಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅಲ್ಲೇನು ಮಾಡ್ತಾರೆ? ದೇ ವಿಲ್ ಯೂಸ್ ದ ಎಲೆಕ್ಟ್ರಾನ್ ವೇವ್, ದೇ ವಿಲ್ ಯೂಸ್ ದ ಎಲೆಕ್ಟ್ರಾನ್ ಬೀಮ್. ಅಂದರೆ ಎಲೆಕ್ಟ್ರಾನ್ ಏನು ಮಾಡ್ತಾ ಇರುತ್ತೆ? ವೇವ್ ಥರ ಬಿಹೇವ್ ಮಾಡ್ತಾ ಇರುತ್ತೆ. ಅಂದರೆ ದಿಸ್ ಎಲೆಕ್ಟ್ರಾನ್ ಇಸ್ ಅಸೋಸಿಯೇಟೆಡ್ ವಿತ್ ಮ್ಯಾಟರ್ ವೇವ್. ಸೊ ಆ ಮ್ಯಾಟರ್ ವೇವ್ನ ಯೂಸ್ ಮಾಡಿ ಯು ಕ್ಯಾನ್ ಸಿ ದ ಪಾರ್ಟಿಕಲ್ಸ್ ಅಥವಾ ಆರ್ಗ್ಯಾನಿಸಮ್ಸ್ ಆಫ್ ದ ನ್ಯಾನೋ ಸೈಜ್. ಹೌದಾ? ಸೊ ದಟ್ ವಿ ಕಾಲ್ ಇಟ್ ಎಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ಆ ಥರ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ವಿ ಯೂಸ್ ದ ಮ್ಯಾಟರ್ ವೇವ್ಸ್. ಹೌದಾನೆ? ಸೊ ದ ಸ್ಟಡಿ ಆಫ್ ವೇವ್ಸ್ was carried by Christian Huygens. Just remember the name, Christian Huygens, Huygen. Newton, Robert Hooke. So these are the pioneers who studied the waves associated with different particles, or waves associated with the light. So they called light as a wave ಅಂತ ಹೇಳಿದ್ದೀವನೇ ಕ್ರಿಶ್ಚಿಯನ್ ಹೈಗನ್. ಮೊದಲು ಲೈಟ್ನೆಲ್ಲ ಅವ್ರು ಏನು ತಿಳ್ಕೊಂಡಿದ್ರು? ಇಟ್ ಜಸ್ಟ್ ಲೈಕ್ ಎ ಪಾರ್ಟಿಕಲ್ಸ್ ಥರ ಹೋಗುತ್ತೆ, ಅಥವಾ ಇಟ್ ಮೂವ್ಸ್ ಇನ್ ಎ ರೇ ಅಂತ ಹೇಳಿದರು. ಬಟ್ ಇಲ್ಲ, ಲೈಟ್ ಈ ಥರ ನೋಡಿ, ಕೆಳಗೆ ಈ ಡೈಗ್ರಾಮ್ ಇದೆ, ಈ ಥರ ವೇವ್ಸ್ ಥರನೂ ಹೋಗುತ್ತೆ ಅಂತ ಹೇಳಿದ್ದಾರೆ ಕ್ರಿಶ್ಚಿಯನ್ ಹೈಗನ್. ಹೌದಾನೆ? ಸೊ ಜಸ್ಟ್ ಲೈಕ್ ಇಫ್ ಯು ಹ್ಯಾವ್ ಎ ಸ್ಪ್ರಿಂಗ್, ಇಫ್ ಯು ಹ್ಯಾವ್ ಎ ಸ್ಪ್ರಿಂಗ್, ಸೊ ಅದು ಸ್ಪ್ರಿಂಗ್ ಇದೆಯಪ್ಪ. ಸೇ ಇಟ್ ಇಸ್ ಎ ವಾಲ್. ಈ ವಾಲಿಗೆ ಒಂದು ಸ್ಪ್ರಿಂಗ್, ಅನದರ್ ಸ್ಪ್ರಿಂಗ್, ಇನ್ನೊಂದು ಸ್ಪ್ರಿಂಗ್ ಈ ಥರ ಇದೆ. ಹೌದಾ? ಸೊ ಇಫ್ ಯು ಪುಲ್ ಒನ್ ಸ್ಪ್ರಿಂಗ್, ಒಂದು ಸ್ಪ್ರಿಂಗ್ನ ನೀವು ಪುಲ್ ಮಾಡಿಬಿಟ್ರೆ, ಹೌದಾನೆ, ದ ಡಿಸ್ಟರ್ಬೆನ್ಸ್ ಏನು ಮಾಡುತ್ತೆ? ನೆಕ್ಸ್ಟ್ ಈ ಸ್ಪ್ರಿಂಗ್ ಏನು ಮಾಡುತ್ತೆ? ಈ ಪಕ್ಕದ ಸ್ಪ್ರಿಂಗನ್ನು ಪುಲ್ ಮಾಡುತ್ತೆ. ನೆಕ್ಸ್ಟ್ ಇಟ್ ವಿಲ್ ಪುಲ್ ದ ನೆಕ್ಸ್ಟ್ ಸ್ಪ್ರಿಂಗ್. ಹೌದಾನೆ? ಸೊ ಈ ಥರ ಏನಾಗ್ತಾ ಹೋಗುತ್ತೆ? ದ ಡಿಸ್ಟರ್ಬೆನ್ಸ್ ವಿಲ್ ಟ್ರಾವೆಲ್. ದ ಡಿಸ್ಟರ್ಬೆನ್ಸ್ ಏನು ಮಾಡ್ತಾ ಹೋಗುತ್ತೆ? ಇದು ವಿಲ್ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. ಹೌದಾ? ಸೊ ಅದು ಈ ಎಂಡಿಂದ ಡಿಸ್ಟರ್ಬೆನ್ಸ್ ಇಟ್ ವಿಲ್ ಟ್ರಾವೆಲ್ಸ್ ಟು ದ ಅದರ್ ಎಂಡ್. ಯು ಕ್ಯಾನ್ ಸಿ ದ ಬೆಸ್ಟ್ ಎಕ್ಸಾಂಪಲ್. ಹೌದಾನೆ? ಸೊ ಎಲ್ಲನೇ ರೈಲ್ವೆ ಸ್ಟೇಷನ್ಗೆ ಹೋದಾಗ ಯಾವುದೊಂದು ದೊಡ್ಡ ಗೂಡ್ಸ್ ಟ್ರೈನ್ ನಿಂತಿರುತ್ತೆ. ಗೂಡ್ಸ್ ಟ್ರೈನ್ ಒಂದು 30-40 ಹೋಗಿರ್ತಾವೆ ಅದಕ್ಕೆ, ಗೂಡ್ಸ್ ಟ್ರೈನ್ಗೆ. ಹೌದಾ? ಸೊ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲೆಲ್ಲ ನಿಂತ್ಕೊಂಡು. ಹೌದಾನೆ? ಸೊ ಯಾವಾಗ ಎಂಜಿನ್ ಎಳೆದ್ಬಿಡುತ್ತೆ ಮುಂದ್ಗಡೆ, ಒಂದು ಎಂಜಿನ್ ಪೂಲ್ಸ್, ಇವೆಲ್ಲ ಏನು ಮಾಡ್ತಾರೆ? ಜಸ್ಟ್ ದೇ ವಿಲ್ ಟ್ರಾವೆಲ್. ಆ ಡಿಸ್ಟರ್ಬೆನ್ಸ್ ಏನು ಮಾಡ್ತಾ ಹೋಗುತ್ತೆ? ಈ ಬೋಗಿ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಹೌದಾನೆ? ಸೊ ಇಟ್ ಇಸ್ ಜಸ್ಟ್ ಲೈಕ್ ಎ ವೇವ್. ಆ ಡಿಸ್ಟರ್ಬೆನ್ಸ್ ವಿಲ್ ಮೂವ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಹೌದಾನೆ? ಸೊ ದಟ್ ಯು ಕ್ಯಾನ್ ಸಿ in a railway station when the engine pulls a bogies, that pull, that is the disturbance produced by the engine, it will travel from one bogie to another bogie. ಈ bogie ಏನು ಮಾಡ್ತಾ ಹೋಗುತ್ತೆ? ಟ್ರಾವೆಲ್ ಹೋಗ್ತಾ ಇರುತ್ತೆ. the disturbance will move. the disturbance ಏನಾಗ್ತಾ ಹೋಗ್ತದೆ? ಮೂವ್ ಆಗ್ತಾ ಹೋಗುತ್ತೆ. ಹೌದಾನೆ? ಸೊ we have seen two types of wave. ಒಂದು ಯಾವುದು? ಮೆಕ್ಯಾನಿಕಲ್ ವೇವ್ಸ್. ನೆಕ್ಸ್ಟ್ ಒನ್ ಈಸ್ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಟಿಕ್ ವೇವ್ಸ್. The other types of wave that is associated with the moving particles is called as the matter wave. So the mechanical waves.
ಸೊ ಇನ್ ದಿಸ್ ಚಾಪ್ಟರ್ ವಿ ಟಾಕ್ ಆಫ್ ಮೆಕ್ಯಾನಿಕಲ್ ವೇವ್ಸ್. ಏನು ಚಾಪ್ಟರ್ಸ್ ಏನು ಬರೆದಿದ್ದೆ ನಾನು ವೇವ್ಸ್ ಅಂತ ಬರೆದಿದ್ದೆ. ಸೊ ಹಾಗಾಗಿ ಈ ಚಾಪ್ಟರ್ಲಿ ವಿಲ್ ಓನ್ಲಿ ಟಾಕ್ ಆಫ್ ಮೆಕ್ಯಾನಿಕಲ್ ವೇವ್ಸ್, ಅಂದರೆ ದ ವೇವ್ಸ್ ವಿಚ್ ನೀಡ್ ಮೀಡಿಯಮ್ ಫಾರ್ ದೇರ್ ಪ್ರೊಪಗೇಷನ್. ಹೌದಾನೆ? ಸೊ ದೀಸ್ ಮೆಕ್ಯಾನಿಕಲ್ ವೇವ್ಸ್ ಆರ್ ಅಗೇನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 categories. ಮೆಕ್ಯಾನಿಕಲ್ ವೇವ್ಸ್ನ ಮತ್ತೆ 2 ಭಾಗ ಮಾಡ್ಬೋದು. ಹೌದಾ? ಸೊ ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ವರ್ಸ್ ವೇವ್ಸ್. ಎಂಥದ್ದು? ಟ್ರಾನ್ಸ್ವರ್ಸ್ ವೇವ್ಸ್. The second is longitudinal waves. What? Longitudinal waves. Longitudinal waves. So mechanical waves are broadly classified into 2 categories. That is, one is transverse waves, another one is longitudinal waves. Transverse waves and longitudinal waves. Okay. So what are transverse waves? What are transverse waves? You know, these are transverse waves and longitudinal waves. They are the types of mechanical waves. Andre they need medium for their propagation. A transverse wave propagate ಆಗಬೇಕು ಅಂದ್ರೆ ಅಥವಾ longitudinal wave propagate ಆಗಬೇಕು ಅಂದ್ರೆ you should have a medium. So what are transverse waves? So the waves on the string. ಯಾವುದೊಂದು ಇದೆಪ್ಪ ವೀಣೆ. ಸೊ ವೀಣೆ ಒಳಗೆ ತಂತಿ ಇದೆ. ಹೌದಾನೆ? ಸೊ ಇಫ್ ಯು ಪ್ಲಕ್ ಒಂದು ಚಿವುಟ ತಗೊಂಡು ಅಥವಾ ಒಂದು ತಂತಿ ತಗೊಂಡು ನೀನು ಉಗುರಿಂದ ಏನು ಮಾಡಿ ಪ್ಲಕ್ ಮಾಡಿಬಿಡ್ತೀನಿ, ಎಳೆದ್ಬಿಡ್ತೀನಿ. ಅವಾಗ ಏನಾಗುತ್ತೆ? ಸೊ ದ ವೇವ್ ವಿಲ್ ಟ್ರಾವೆಲ್. ಈ ಥರ ವೇವ್ ಟ್ರಾವೆಲ್ ಆಗ್ತಾ ಇರುತ್ತೆ. ದ ವೇವ್ ವಿಲ್ ಟ್ರಾವೆಲ್ ಜಸ್ಟ್ ಲೈಕ್ ದ ಪಲ್ಸ್. ಒಂದು ಪಲ್ಸ್ ಥರ ಏನು ಮಾಡ್ತಾ ಇರುತ್ತೆ, ಅದು ಟ್ರಾವೆಲ್ ಆಗ್ತಾ ಇರುತ್ತೆ. ಸೊ ದ ಪಾರ್ಟಿಕಲ್ಸ್ ಆಫ್ ದ ಸ್ಟ್ರಿಂಗ್, ಈಗ ದಿ ಸ್ಟ್ರಿಂಗ್ ಯಾವುದೋ ದ ಸ್ಟ್ರಿಂಗ್ ಇದು ಮೇಡಪ್ ಆಫ್ ಸಮ್ ಯಾವುದೋ ಮೆಟಲ್ ವೈರಿಂದ ಮಾಡಿರ್ತಾರೆ. ಹೌದಾ? ದ ಪಾರ್ಟಿಕಲ್ಸ್ ಆಫ್ ದ ಸ್ಟ್ರಿಂಗ್, ಈ ಸ್ಟ್ರಿಂಗ್ ಮೇಲಿರೋ ಪಾರ್ಟಿಕಲ್ಸ್, ಪ್ರತಿಯೊಂದು ಪಾರ್ಟಿಕಲ್ ಏನು ಮಾಡ್ತಾ ಇರ್ತವೆ? ಸೊ ದೇ ವಿಲ್ ಅಂಡರ್ಗೋ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸೊ ಆ್ಯಸ್ ದ ಡಿಸ್ಟರ್ಬೆನ್ಸ್. ಈಗ ನೀವು ಪ್ಲಗ್ ಮಾಡಿದೆ ಅಂದರೆ ಯು ಆರ್ ಪ್ಲಗ್ಗಿಂಗ್, ಇಲ್ಲಿ ನಿಂತ್ಕೊಂಡು ಎಳೆದ್ಬಿಟ್ಟಿದೆಯಾ ತಂತಿನ, ಬಿಟ್ಬಿಟ್ಟೆ. ಸೊ ಯು ಆರ್ ಡಿಸ್ಟರ್ಬಿಂಗ್. ದ ಡಿಸ್ಟರ್ಬೆನ್ಸ್ ಏನು ಮಾಡ್ತಾ ಇರುತ್ತೆ? ಇಟ್ ವಿಲ್ ಟ್ರಾವೆಲ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಇಟ್ ವಿಲ್ ಟ್ರಾವೆಲ್ ಇನ್ ದಿಸ್ ಡೈರೆಕ್ಷನ್. ವೆನ್ ಇಟ್ ಟ್ರಾವೆಲ್ಸ್, ದ ಪಾರ್ಟಿಕಲ್ಸ್ ಆಫ್ ದ ಸ್ಟ್ರಿಂಗ್ ಅವೇನು ಮಾಡ್ತಾ ಇರ್ತವೆ? ದೇ ವಿಲ್ ವೈಬ್ರೇಟ್, ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ದೇ ವಿಲ್ ಆಸಿಲೇಟ್, ದೇ ವಿಲ್ ಪರ್ಫಾರ್ಮ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಏನು ಮಾಡ್ತಾ ಇರ್ತಾವೆ? ಸಿಂಪಲ್ ಹಾರ್ಮೋನಿಕ್ ಮೋಷನ್ ಮಾಡ್ತಾ ಇರ್ತವೆ. ಸೊ ದೇ ವಿಲ್ ಮೇಕ್ ಸೇ ಇಟ್ ಇಸ್ ಎಕ್ಸ್ ಎಕ್ಸ್, ಇದು ಎಕ್ಸ್ ಎಕ್ಸ್ ಅಂತ ಇಟ್ಕೊಂಡ್ರೆ ಸೊ ಅವಾಗ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾರೆ ಅಂದರೆ ದೇ ವಿಲ್ ವೈಬ್ರೇಟಿಂಗ್ ಇನ್ ದ ವೈ ಡೈರೆಕ್ಷನ್. ಸೊ ದೋಸ್ ವೇವ್ಸ್ ಆರ್ ಕಾಲ್ಡ್ ಟ್ರಾನ್ಸ್ವರ್ಸ್ ವೇವ್. ಏನಾಗ ಟ್ರಾನ್ಸ್ವರ್ಸ್ ವೇವ್ ಅಂದರೆ ಇಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಮೀಡಿಯಮ್, ಅಂದರೆ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್, ಆಸಿಲೇಟ್ perpendicular to the direction of wave propagation. If the constituents of the medium oscillate perpendicular to direction of propagation, such a waves are called as transverse wave. ಹೌದಾನೆ? ಸೊ ವೇವ್ ನೋಡಿ ಯಾಕಡೆಯಿಂದ ಯಾಕೆ ಹೋಗ್ತಾ ಇದೆ? ಸ್ಟ್ರಿಂಗಿಂದ ಹಿಂಗೆ ಹೋಗ್ತಾ ಇದೆ. ವೇವ್ ಇಸ್ ಟ್ರಾವೆಲಿಂಗ್ ದ ಎಕ್ಸ್ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಬಟ್ ಪಾರ್ಟಿಕಲ್ಸ್ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇದೆ. ದೇ ಆರ್ ಟ್ರಾವೆಲಿಂಗ್ ಇನ್ ದ ವೈ ಡೈರೆಕ್ಷನ್. ಹೌದಾ? ದೇರ್ ಎಕ್ಸ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೈ ಆಕ್ಸಿಸ್. ಹೌದಾನೆ? ಸೊ ಸಚ್ ಎ ವೇವ್ ಇಸ್ ಕಾಲ್ಡ್ ಟ್ರಾನ್ಸ್ವರ್ಸ್ ವೇವ್. ವಾಟ್ ಆರ್ ಟ್ರಾನ್ಸ್ವರ್ಸ್ ವೇವ್? ಇಫ್ ದ constituents of the medium, if the particles of the medium oscillate perpendicular to the direction of propagation, of the wave, such a wave is called as transverse wave. ಹೌದಾನೆ? So the electromagnetic waves, they are transverse waves. The waves in the string, ತಂತಿಯಲ್ಲಿರೋ ವೇವ್, they are example for transverse waves. ಹೌದಾನೆ? ಸೊ ಹಾಗಾದರೆ ವಾಟ್ ಆರ್ ಲಾಂಗಿಟ್ಯೂಡಿನಲ್ ವೇವ್ಸ್? ಹೌದಾನೆ? ಸೊ ಲಾಂಗಿಟ್ಯೂಡಿನಲ್ ವೇವ್ಸ್. ಸೊ ಇಫ್ ದಿ situation is different. So example use now, sound is a longitudinal wave. ಸೊ ಇದು ವಾಟರ್ ಮೇಲೆ, ಸರ್ಫೇಸ್ ಮೇಲೆ ಇದೆ. ದ ವಾಟರ್ ವೇವ್ on the surface of the water. ನೋಡಿ ಕೆಳಗೆ ಈ ಡಯಾಗ್ರಾಮ್ ನೋಡಿ, you see this diagram. The water wave on the ನೋಡಿ, water wave is moving in this direction, ಬಟ್ ಇಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ ಕೆಳಗೆ ಡ್ಯಾನ್ಸ್ ಮಾಡ್ತಾ ಇರ್ತವೆ. ಸೊ ದ ವಾಟರ್ ವೇವ್ಸ್ ಆನ್ ದ ಸರ್ಫೇಸ್, ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ವರ್ಸ್ ವೇವ್ಸ್. ಕೆಳಗಡೆನೂ ದೇ ವಿಲ್ ಬಿ ವೇವ್ಸ್ ಪ್ರೊಡ್ಯೂಸ್ ಇನ್ಸೈಡ್ ದ ವಾಟರ್. ನಮ್ಮ ಕಣ್ಣಿಗೆ ಕಾಡ್ತಾ ಇರಲ್ಲ, ಈ ವಾಟರ್ ಸರ್ಫೇಸಿಂದ ಕೆಳಗಡೆ ವೇವ್ಸ್ ಪ್ರೊಡ್ಯೂಸ್ ಆಗಿರ್ತವೆ. ದೇ ವಿಲ್ ಬಿ ಲಾಂಗಿಟ್ಯೂಡಿನಲ್. ಹೌದಾನೆ? ಸೊ 2 ಥರ ವಾಟರ್ ವೇವ್ ಇದೆ. ದ ವಾಟರ್ ವೇವ್ಸ್ ಆನ್ ದ ಸರ್ಫೇಸ್, ದೇ ಆರ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ವರ್ಸ್ ವೇವ್ಸ್. ದ ವಾಟರ್ ವೇವ್ಸ್ ಇನ್ಸೈಡ್ ದ ವಾಟರ್, ದೇ ಆರ್ ಎಕ್ಸಾಂಪಲ್ ಫಾರ್ ಲಾಂಗಿಟ್ಯೂಡಿನಲ್ ವೇವ್ಸ್. ಸೊ ದ ಅದರ್ ಎಕ್ಸಾಂಪಲ್ ಫಾರ್ ಲಾಂಗಿಟ್ಯೂಡಿನಲ್ is sound waves. So what is longitudinal wave?
longitudinal wave. ಹೌದಾನೆ? If the particles of the medium, if the particles of the medium, if the particles of the medium, if the particles of the medium oscillate, ಕಲರ್ ಚೇಂಜ್ ಮಾಡ್ತೀನಿ ಪೆಂದು. if the particles of the medium oscillate, OSCILLE, oscillate along the direction of wave propagation, along the direction of wave propagation, along the direction of wave propagation, wave propagation ಅಂದರೆ ವೇವ್ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇರ್ತದೆ ಅದೇ ದಿಕ್ಕಿನಲ್ಲೇ ಆಸಿಲೇಟ್ ಆಗ್ತಾ ಇರ್ತವೆ. such a wave are called as longitudinal waves. So what are longitudinal waves? If the particles of the medium oscillate along the direction of wave propagation, ವೇವ್ ಎಕ್ಸ್ ಡೈರೆಕ್ಷನ್ಗೆ ಹೋಗ್ತಾ ಇದ್ರೆ ಅವು ಎಕ್ಸ್ ಡೈರೆಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತವೆ, ಆ ಕಡೆ ಈ ಕಡೆ. ಹೌದಾನೆ? ದೇ ಆರ್ ಕಾಲ್ಡ್ ಎ ಲಾಂಗಿಟ್ಯೂಡಿನಲ್ ವೇವ್ಸ್. ಎಂಥ ವೇವ್ಸ್ ಅದು? ಲಾಂಗಿಟ್ಯೂಡಿನಲ್ ವೇವ್ಸ್. ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್, ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಹೌದಾನೆ? ಸೊ ಇಯರ್ ಇಸ್ ಏನಿದು ಪಿಕ್ಚರ್ ಅರ್ಧ ಕಟ್ ಆಗಿಬಿಟ್ಟಿದೆ. ಸೊ ಚೇಂಜ್ ದ ಕಲರ್, ಯಾವ ಕಲರ್ ತಗೋಣ? ಸೊ ಕಾಣಬೇಕು ಅಂದರೆ ಟೇಕ್ ಸಮ್ ರೆಡ್ ಕಲರ್ ತಗೊಂಡಿದ್ದೀನಿ. ಸೊ ಯಾವ ಟ್ಯೂನಿಂಗ್ ಫೋರ್ಕ್ ನೋಡಿದರೆ ಶ್ರುತಿಕವೇ ಈ ಥರ ನಾಮದ ಥರ ಇರುತ್ತೆ, ವೆಂಕಟರಮಣ ನಾಮ ಇದೆಲ್ಲ ಆ ಥರ. ಹೌದಾ? ಸೊ ಇಟ್ ಇಸ್ ಎ ಟ್ಯೂನಿಂಗ್ ಫೋರ್ಕ್. ಆ ಟ್ಯೂನಿಂಗ್ ಫೋರ್ಕ್ ನೇಮ್ ನಮ್ಮ ಲ್ಯಾಬಲ್ಲಿದೆ, ಬೇಕಾದ್ರೆ ಬಂದು ನೋಡಿ ಕಾಲೇಜ್ ಸ್ಟಾರ್ಟ್ ಆದಮೇಲೆ. ಹೌದಾ? ಸೊ ದ ಟ್ಯೂನಿಂಗ್ ಫೋರ್ಕ್, ಸೊ ವೆನ್ ಯು ಹಿಟ್ ಇಟ್ ಆನ್ ದ ರಬ್ಬರ್ ಪ್ಯಾಡ್ ಪಟ್ ಅಂತ ಹೊಡೆದು ಕಿವಿ ತಿಡ್ಕೊಂಡ್ರೆ ಗುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಹೌದಾನೆ? ಸೊ ಅಂದರೆ ದ ಟ್ಯೂನಿಂಗ್ ಫೋರ್ಕ್ ಏನು ಮಾಡಿದ್ರು, ಆರ್ ಕಾಲ್ಡ್ ಟಂಗ್ಸ್ ಆಫ್ ದ ಟ್ಯೂನಿಂಗ್ ಫೋರ್ಕ್. ಎಂತ ಕರಿತಿದ್ದಕ್ಕೆ? ಟಂಗ್ಸ್, ನಾಲ್ಗೆ. ದಿಸ್ ಈಸ್ ಟ್ಯೂನಿಂಗ್ ಫೋರ್ಕ್. ಎಂತ ಕರಿತಿದ್ದಕ್ಕೆ? ಟ್ಯೂನಿಂಗ್ ಫೋರ್ಕ್. ಮನೇಲೆಲ್ಲ ಫೋರ್ಕ್ ಯೂಸ್ ಮಾಡ್ತಿರಲ್ಲ ಮ್ಯಾಗಿ ಗೀಗಿ ತಿನ್ನೋಕ್ಕೆ, ಬಟ್ ಇದು ಟ್ಯೂನಿಂಗ್ ಫೋರ್ಕ್. ಹೌದಾ? ಸೊ ದಿಸ್ ಟ್ಯೂನಿಂಗ್ ಫೋರ್ಕ್, ದ ಟಂಗ್ಸ್ ಆಫ್ ದ ಟ್ಯೂನಿಂಗ್ ಫೋರ್ಕ್ ದೇ ವಿಲ್ ವೈಬ್ರೇಟ್. ದೇ ವಿಲ್ ಹೊಡೆದ ತಕ್ಷಣ ರಬ್ಬರ್ ಪ್ಯಾಡಿಗೆ ದೇ ವಿಲ್ ವೈಬ್ರೇಟ್, ಗುಯ್ ಅಂತ ಅಗ್ಲಾಡ್ತಾ ಇರ್ತಾರೆ. ದೇ ವಿಲ್ ವೈಬ್ರೇಟ್. ಹೌದಾನೆ? ಸೊ ವೆನ್ ದೇ ವೈಬ್ರೇಟ್ ದೇ ವಿಲ್ ಡಿಸ್ಟರ್ಬ್ ದ ಮೀಡಿಯಮ್. ಇಲ್ಲೇನು ಏರ್ ಇರ್ತಾರೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಹೌದಾನೆ? ಸೊ ದ ಡಿಸ್ಟರ್ಬೆನ್ಸ್ ನೋಡಿ, ಇಟ್ ಈಸ್ ಟ್ರಾವೆಲಿಂಗ್. ಡಿಸ್ಟರ್ಬೆನ್ಸ್ ಏನಾದರೆ ಇದು ಟ್ರಾವೆಲ್ ಆಗ್ತಾ ಇದೆ. ಇಟ್ ಈಸ್ ಟ್ರಾವೆಲಿಂಗ್ ದ ಎಕ್ಸ್ ಡೈರೆಕ್ಷನ್. ಇಲ್ಲಿರೋ ಏರ್ ಪಾರ್ಟಿಕಲ್ಸ್ ಅಷ್ಟೇ, ದ ಏರ್ ಪಾರ್ಟಿಕಲ್ಸ್ ಪ್ರೆಸೆಂಟ್, ಸೊ ದೇ ವಿಲ್ ಬಿ ಆಲ್ಸೋ ಆಸಿಲೇಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಹಿಂಗೆ ಆಸಿಲೇಟ್ ಆಗ್ತಾ ಇರ್ತದೆ. ದ ಏರ್ ಪಾರ್ಟಿಕಲ್ಸ್ ಅದು ಏರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್, ದೇ ವಿಲ್ ಬಿ ಆಸಿಲೇಟಿಂಗ್ ದ ಸೇಮ್ ಎಕ್ಸ್ ಡೈರೆಕ್ಷನ್. ಆ ಎಕ್ಸ್ ಡೈರೆಕ್ಷನಲ್ಲಿ ದೇ ವಿಲ್ ಪರ್ಫಾರ್ಮ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೌದಾ? ಸೊ ಅಂದರೆ ದ ಆಸಿಲೇಷನ್ ಆಫ್ ದ ಪಾರ್ಟಿಕಲ್ಸ್ ದೇ ಆರ್ ಇನ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ದೇ ವಿಲ್ ಬಿ ಆಸಿಲೇಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಸೊ ದಟ್ಸ್ ವೈ ದಿ ಸೌಂಡ್ ವೇವ್ಸ್ ಈಸ್ ಕಾಲ್ಡ್ ಎಸ್ ಎ ಎಂತ ಕರಿತೀವಿ ಅದಕ್ಕೆ? ಟ್ರಾನ್ಸ್ವರ್ಸ್ ವೇವ್. ಹೌದಾನೆ? ಸೊ ವೆನ್ ಯು ಟ್ರಾನ್ಸ್ವರ್ಸ್ ವೇವ್ ಟ್ರಾವೆಲ್ಸ್, ಐ ಮೀನ್ ಎಂತ ಇದು ಲಾಂಗಿಟ್ಯೂಡಿನಲ್ ವೇವ್ಸ್. ಎಂತ ಇದು ಲಾಂಗಿಟ್ಯೂಡಿನಲ್ ವೇವ್ಸ್. ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಇಯರ್. ಇಲ್ಲೂ ಅಷ್ಟು ಡಯಾಗ್ರಾಮ್. ಸೊ ವೆನ್ ದಿಸ್ ಲಾಂಗಿಟ್ಯೂಡಿನಲ್ ವೇವ್ಸ್ ಟ್ರಾವೆಲ್, ಯಾವಾಗ ಈ ಲಾಂಗಿಟ್ಯೂಡಿನಲ್ ಟ್ರಾವೆಲ್ ಆಗುತ್ತೋ ದೇ ವಿಲ್ ಬಿ ಫಾರ್ಮೇಷನ್ ಆಫ್ ಕಾಂಪ್ರೆಷನ್. ನೋಡಿ ಇದು ಕಾಂಪ್ರೆಷನ್ ಒತ್ತೊತ್ತಾಗೋದು. ಈ ಮಧ್ಯೆ ಇದರ ಇದು ರೇರಿಫ್ಯಾಕ್ಷನ್. ಎಂತ ಕರಿತಿದ್ದಕ್ಕೆ? ರೇರಿಫ್ಯಾಕ್ಷನ್. ಸೊ ಅಂದರೆ ವೆನ್ ದ ಟ್ರಾನ್ಸ್ವರ್ಸ್ ವೇವ್, ಐ ಮೀನ್ ಲಾಂಗಿಟ್ಯೂಡಿನಲ್ ವೇವ್ಸ್, ವೆನ್ ದೇ ಟ್ರಾವೆಲ್, ಸೊ ಏರ್ ಮಾಲಿಕ್ಯೂಲ್ಸ್ ಏನು ಮಾಡ್ತವೆ, ಕೆಲವು ಕಡೆ ಒತ್ತೊತ್ತಾಗ್ಬಿಡ್ತವೆ, ಹಿಂಗೆ ಹತ್ತತ್ರ ಬಂದುಬಿಡ್ತವೆ. ಕೆಲವು ಕಡೆ ವಿರಳ ಆಗ್ತವೆ, ಕೆಲವು ಕಡೆ ಒತ್ತೊತ್ತಾಗ್ತವೆ, ಕೆಲವು ಕಡೆ ದೇ ವಿಲ್ ಬಿಕಮ್ ರೇರಿಫೈಡ್. ಕಾಂಪ್ರೆಸ್ಡ್, ರೇರಿಫೈಡ್, ಕಾಂಪ್ರೆಸ್ಡ್, ರೇರಿಫೈಡ್. ಹೌದಾನೆ? ಸೊ ಟೇಕ್ ಗ್ರೀನ್ ಕಲರ್ಸ್. ನೋಡಿ, ಗ್ರೀನ್ ಕಲರ್ ರೆಪ್ರೆಸೆಂಟ್ ದ ರೇರಿಫ್ಯಾಕ್ಷನ್. ಹೌದಾ? ಸೊ ರೇರಿಫ್ಯಾಕ್ಷನ್, ಇದೆಲ್ಲ ರೇರಿಫ್ಯಾಕ್ಷನ್, ಇದೆಲ್ಲ ರೇರಿಫ್ಯಾಕ್ಷನ್. ಏನು ಗ್ರೀನ್ ಕಲರ್ ಇದೆ ರೇರಿಫ್ಯಾಕ್ಷನ್. ಸೊ ವಿಲ್ ಟೇಕ್ ದ yellow color. So these are compressions. ಅಂದರೆ when longitudinal waves travels in a medium, there will be formation of compressions and rarefactions. ಈ compression and rarefaction ಅಂದರೆ ಕೆಲವು ಕಡೆ ಏನಾಗುತ್ತೆ, compression ಅಂದರೆ ದ particles of the medium they will get compressed, ಅಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ, ಅದು ವೇವ್ ಮುಂದಕ್ಕೆ ಹೋದ ತಕ್ಷಣ ಇಟ್ ವಿಲ್ ಗೆಟ್ ರೇರಿಫೈಡ್. ಮತ್ತು ನೆಕ್ಸ್ಟ್ ಇನ್ನೊಂದು ವೇವ್ ಬರ್ತಾವೆ, ಮತ್ತು ಕಾಂಪ್ರೆಷನ್, ಮತ್ತು ರೇರಿಫ್ಯಾಕ್ಷನ್, ಕಾಂಪ್ರೆಷನ್ ರೇರಿಫ್ಯಾಕ್ಷನ್ ಆಗಿ ದ ವೇವ್ಸ್ ಮೂವ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ವೇವ್ಸ್ ಏನು ಮಾಡುತ್ತೆ, ಒಂದು ಕಡೆ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಹೋಗುತ್ತೆ. ಅದು ಇನ್ ಕೇಸ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಕಾಂಪ್ರೆಷನ್ಸ್ ಆ್ಯಂಡ್ ರೇರಿಫ್ಯಾಕ್ಷನ್ಸ್. ಬಟ್ ಇನ್ ಕೇಸ್ ಆಫ್ ನೋಡಿ, ಇದು ಅಷ್ಟೇ, ಕಾಂಪ್ರೆಷನ್ಸ್ ಆ್ಯಂಡ್ ರೇರಿಫ್ಯಾಕ್ಷನ್. ಯು ಕ್ಯಾನ್ ಸಿ ಹಿಯರ್ ಕಾಂಪ್ರೆಷನ್ಸ್ ಆ್ಯಂಡ್ ರೇರಿಫ್ಯಾಕ್ಷನ್. ನೋಡಿ, ವೇವ್ಸ್ ದೇ ಆರ್ ಕಾಂಪ್ರೆಸ್ಡ್, ಇಲ್ಲಿ ರೇರಿಫೈಡ್, ವಿರಳ ಆಯಿತು. ಮತ್ತು ಕಾಂಪ್ರೆಸ್ಡ್, ರೇರಿಫೈಡ್, ರೇರಿಫೈಡ್. ಸೊ ಈ ಥರ ಕಾಂಪ್ರೆಷನ್ಸ್ ಆ್ಯಂಡ್ ರೇರಿಫ್ಯಾಕ್ಷನ್ ಆಗಿ ದಿಸ್ ಇಸ್ ಕಾಲ್ಡ್ ಎ ಕಾಂಪ್ರೆಷನ್. ದಿಸ್ ಇಸ್ ಕಾಲ್ಡ್ ಎಸ್ ರೇರಿಫ್ಯಾಕ್ಷನ್. FACTION.
FACTION, compression and rarefaction. So there is formation of compression, rarefaction when a longitudinal wave travels in a medium. But when a transverse wave moves, just like the wave in the string ಅಥವಾ wave on the surface of the waters, they are example for transverse waves. So when the transverse wave moves, ಹೌದಾನೆ, ಸೊ ಟ್ರಾನ್ಸ್ವರ್ಸ್ ವೇವ್ ಮಾಡ್ತೀವಿ ಈ ಥರ ವೈಬ್ರೇಟ್ ಆಗ್ತದೆ, ಪಾರ್ಟಿಕಲ್ಸ್ ವಿಲ್ ವೈಬ್ರೇಟಿಂಗ್ ಇನ್ ದಿಸ್ ಮ್ಯಾನರ್. ಹೌದಾ, ದಿಸ್ ಇಸ್ ದ ಎಕ್ಸ್ ಡೈರೆಕ್ಷನ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆಫ್ ದ ವೇವ್. ದ ಪಾರ್ಟಿಕಲ್ಸ್ ವಿಲ್ ಬಿ ವೈಬ್ರೇಟಿಂಗ್ ಇನ್ ವೈ ಡೈರೆಕ್ಷನ್. ಪಾರ್ಟಿಕಲ್ಸ್ ಏನು ಮಾಡ್ತಾ ಇರ್ತವೆ, ವೈ ಡೈರೆಕ್ಷನ್ಲೇ ವೈಬ್ರೇಟ್ ಆಗ್ತಾ ಇರ್ತವೆ. ಪಾರ್ಟಿಕಲ್ಸ್ ವಿಲ್ ಬಿ ವೈಬ್ರೇಟಿಂಗ್ ಇನ್ ವೈ ಡೈರೆಕ್ಷನ್. ವೈ ಡೈರೆಕ್ಷನ್ಲೇ ಅವು ವೈಬ್ರೇಟ್ ಆಗ್ತಾ ಇಲ್ಲ. ರೆಡ್ ಮಾಡ್ತೀನಿ. ಅಬೌಟ್ ದ ಮೀನ್ ಪೊಸಿಷನ್, ಇಲ್ಲೇ ಇರ್ತಾವೆ ಪಾರ್ಟಿಕಲ್ಸ್, ಬಟ್ ಮೇಲೆ ಕಡೆ ಡ್ಯಾನ್ಸ್ ಮಾಡೋದು ಸುಮ್ಮನೆ ಅಲ್ಲೇ ಕೂತ್ಕೊಳ್ಳೋದು. ದೇ ವಿಲ್ ಡ್ಯಾನ್ಸ್ ಹಿಯರ್, ಮುಂದ್ಕೋಲ್ಲ. ದೇ ವಿಲ್ ನಾಟ್ ಟ್ರಾವೆಲ್ ಇನ್ ದ ಎಕ್ಸ್ ಆರ್ ಮೈನಸ್ ಎಕ್ಸ್ ಡೈರೆಕ್ಷನ್. ಹೌದಾನೆ. ಸೊ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್, ಅಲ್ಲೇನಾಗ್ತಾ ಇತ್ತು, ಇನ್ ಕೇಸ್ ಆಫ್ ಲಾಂಗಿಟ್ಯೂಡಿನಲ್ ವೇವ್ಸ್ ದೇರ್ ವಾಸ್ ಫಾರ್ಮೇಷನ್ ಆಫ್ ಕಾಂಪ್ರೆಷನ್ ರೇರಿಫ್ಯಾಕ್ಷನ್. ಬಟ್ ವೆನ್ ಎ ಟ್ರಾನ್ಸ್ವರ್ಸ್ ವೇವ್ ಟ್ರಾವಲ್ಸ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಕ್ರಸ್ಟ್, ಉಬ್ಬು. ನೋಡಿ ಮೇಲ್ಗಡೆ ಇರುತ್ತೆ ಅಂತ ಕರಿತೀವಿ, ಕ್ರಸ್ಟ್ ಅಂತ ಕರಿತೀವಿ. ಈ ಕಡೆ ತಗ್ಗಿದಲ್ಲ, ದಿಸ್ ಇಸ್ ಕಾಲ್ಡ್ ಟ್ರಫ್, TROUGH. ಹೌದಾನೆ. ಸೊ ವೆನ್ ಎ ಟ್ರಾನ್ಸ್ವರ್ಸ್ ವೇವ್ ಮೂವ್ಸ್, ವಿತ್ ಟ್ರಾನ್ಸ್ವರ್ಸ್ ವೇವ್ ಮೂವ್ ಆಗಬೇಕಾದ್ರೆ ದೀಸ್ ಪಾರ್ಟ್ ಮೇಲ್ಗಡೆ ಪಾರ್ಟ್ಸಲ್ಲಿ ಅಂತ ಕರಿತೀವಿ ನಾವು ಕ್ರಸ್ಟ್, CREST, crust. This is crust. There is formation of crust and these are called a trough, TROUGH, trough. ಇದೊಂದು ಟ್ರಫ್, ಇಲ್ಲೋದ್ರೆ ಇನ್ನೊಂದು ಟ್ರಫ್. ಹೌದಾನೆ. ಅಂದರೆ ವೆನ್ ಎ transverse wave moves, there is formation of crusts and troughs. But when a longitudinal wave moves, there is formation of compressions and rarefactions. So if you can produce a, this is a cylinder, ಯಾವುದೊಂದು ಪೈಪ್ ಅಂತ ಇಟ್ಕೊಳ್ಳಿ, ಒಂದು 2 ಇಂಚಿದ ಪೈಪು, 3 ಇಂಚಿದ ಪೈಪು, ನೀರು ಬಿಡೋಕೆ ಬಿಡ್ತಿಲ್ಲ. ಸೊ ಅದರಲ್ಲಿ ಗಾಳಿ ತುಂಬಿಟ್ಟಿದೆ. ಸೊ ಇಫ್ ಯು ಅಟ್ಯಾಚ್ ಎ ಪಿಸ್ಟನ್, ಇದೊಂದು ಪಿಸ್ಟನ್ ಅಟ್ಯಾಚ್ ಮಾಡಿಬಿಡ್ತೀಯಪ್ಪ. ಇಫ್ ಯು ಅಟ್ಯಾಚ್ ಎ ಪಿಸ್ಟನ್, ಸೊ ಇಟ್ ಇಸ್ ಎ ಪಿಸ್ಟನ್ ಅಟ್ಯಾಚ್ಡ್. ಹೌದಾ. ಸೊ ಇಟ್ ಇಸ್ ಎ ಪಿಸ್ಟನ್. ಸೊ ಪಿಸ್ಟನ್ ಏನು ಮಾಡಿದೆ, ಒಂದು ಹ್ಯಾಂಡಲ್ ಇದೆ ಇಲ್ಲಿ. ದೇರ್ ಇಸ್ ಎ ಹ್ಯಾಂಡಲ್ ಫಾರ್ ದ ಪಿಸ್ಟನ್. ಸೊ ನೀನೇನು ಮಾಡಿದ್ಯಾ, ಇಫ್ ಯು ಜಸ್ಟ್ ಪ್ರೆಸ್ ದ ಪಿಸ್ಟನ್, ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ಎಲ್ಲಿ ಪ್ರೆಸ್ ಮಾಡುತ್ತೆ ಅಲ್ಲಿ ಏನಾಗುತ್ತೆ, ದ ಏರ್ ಮಾಲಿಕ್ಯೂಲ್ಸ್ ವಿಲ್ ಗೆಟ್ ಕಾಂಪ್ರೆಸ್ಡ್. ಸೊ ಆಫ್ಟರ್ ಎ ವೈಲ್, ಸೊ ದಿಸ್ ಏರ್ ಮಾಲಿಕ್ಯೂಲ್ ಕಾಂಪ್ರೆಷನ್ ಏನಾಗುತ್ತೆ, ಮುಂದಕ್ಕೆ ಟ್ರಾವೆಲ್ ಆಗುತ್ತೆ. ಇಟ್ ವಿಲ್ ಟ್ರಾವೆಲ್ ಇಯರ್. ಯಾವಾಗ ಕಾಂಪ್ರೆಷನ್ ಮುಂದಕ್ಕೆ ಹೋಗುತ್ತೆ, ಇಲ್ಲಿ ರೇರಿಫ್ಯಾಕ್ಷನ್ ಆಗುತ್ತೆ. ಅಗೇನ್ ದೇರ್ ಇಸ್ ಕಾಂಪ್ರೆಷನ್. ನೆಕ್ಸ್ಟ್ ದೇರ್ ಇಸ್ rarefaction, compression and rarefaction. ಅಂದರೆ ಲಾಂಗಿಟ್ಯೂಡಿನಲ್ ವೇವ್ಸ್ ಎಕ್ಸಾಂಪಲ್ ಯಾವುದು, ಲಾಂಗಿಟ್ಯೂಡಿನಲ್ ವೇವ್ಸ್ಗೆ ಸೌಂಡ್. ಹೌದಾನೆ. ಸೊ ಜನರೇಟೆಡ್ ಇನ್ ದಿಸ್ ಪೈಪ್. ಹೌದಾ. ಸೊ ಇಟ್ ವಿಲ್ ಮೂವ್ ಜಸ್ಟ್ ಆ್ಯಸ್ ದ ಪಿಸ್ಟನ್ ಈಸ್ ಮೂವ್ಡ್ ಅಪ್ ಆ್ಯಂಡ್ ಡೌನ್. ಪಿಸ್ಟನ್ ಮೇಲೆ ಕೆಳಗೆ ಮಾಡ್ತಾ ಇದ್ದಾಗ ಯು ಪುಷ್ ಇಟ್ ಪುಲ್ ಇಟ್ ಮಾಡ್ತಾ ಇರ್ತೀವಿ ಪಿಸ್ಟನ್ ಮೇಲೆ ಕೆಳಗೆ. ಯಾವಾಗ ಏನಾಗ್ತಾ ಹೋಗುತ್ತೆ, ಏರ್ ಮಾಲಿಕ್ಯೂಲ್ಸ್ ದೇ ವಿಲ್ ಪ್ರೊಡ್ಯೂಸ್ ಕಾಂಪ್ರೆಷನ್ಸ್ ಆ್ಯಂಡ್ ರೇರಿಫ್ಯಾಕ್ಷನ್ ಪ್ರೊಡ್ಯೂಸ್ ಮಾಡಿ ಏನಾಗುತ್ತೆ, ಸೌಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಅದು ಟ್ರಾವೆಲ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾಂಗಿಟ್ಯೂಡಿನಲ್ ವೇವ್ಸ್ ಮತ್ತು longitudinal waves and transverse waves. Both longitudinal waves and transverse waves, they will move from one point to another point. So that's why both together are called as progressive waves. ನೆನ್ಪಿಟ್ಟಬೇಕು, ಪ್ರೋಗ್ರೆಸಿವ್ ವೇವ್ಸ್. ಪ್ರೋಗ್ರೆಸಿವ್ ಅಂದರೆ ಮೂವ್ ಆಗೋದು. ಹೌದಾನೆ. ಸೊ ಎರಡೂ ವೇವ್ನ ಒಟ್ಟಾಗಿ ಲಾಂಗಿಟ್ಯೂಡಿನಲ್ ವೇವ್ ಮತ್ತು ಟ್ರಾನ್ಸ್ವರ್ಸ್ ವೇವ್ ಬೋತ್. ಹೌದಾ. ಸೊ ದೇ ವಿಲ್ ಟ್ರಾವೆಲ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ದಟ್ಸ್ ವೈ ಬೋತ್ ಟುಗೆದರ್ ಆರ್ ಕಾಲ್ಡ್ ಆಸ್, ಏನಂತ ಕರಿತೀವಿ ಅದಕ್ಕೆ, ಪ್ರೋಗ್ರೆಸಿವ್ ವೇವ್ಸ್. ಹೌದಾನೆ. ಸೊ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಿ ಶುಡ್ ಲರ್ನ್ ಈಸ್ ದಟ್, ಹೌದಾ. ಸೊ ದೀಸ್ ಟ್ರಾನ್ಸ್ವರ್ಸ್ ವೇವ್ಸ್, these transverse waves, ಹೌದಾನೆ. ಸೊ ದೇ ಡಿಪೆಂಡ್ ಅಪಾನ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಮೀಡಿಯಮ್. ಹೌದಾ. ಏನಾಗ್ತಾ ಇದೆ ಟ್ರಾನ್ಸ್ವರ್ಸ್ ವೇವಲ್ಲಿ, ದ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ವಿಲ್ ಬಿ ಮೂವಿಂಗ್ perpendicular to direction of propagation. ಹೌದಾನೆ. ಸೊ ಅಂದರೆ ದ ಪಾರ್ಟಿಕಲ್ಸ್ ಅಥವಾ ದ ಮೀಡಿಯಮ್, ದೇ ವಿಲ್ ಅಂಡರ್ಗೋ ಶಿಯರಿಂಗ್ ಸ್ಟ್ರೆಸ್. ಇಟ್ ವಿಲ್ ಅಂಡರ್ಗೋ ಶಿಯರಿಂಗ್ ಸ್ಟ್ರೆಸ್. ಸೊ ಇದು ಶಿಯರಿಂಗ್ ಸ್ಟ್ರೆಸ್ ಅನ್ನೋ ವರ್ಡು ಯು ಲರ್ನ್ ಇನ್ ಮೋಸ್ಟ್ಲಿ ಚಾಪ್ಟರ್ ನಂಬರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಚಾಪ್ಟರ್ ನಂಬರ್ ಎಷ್ಟು, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ದ ಚಾಪ್ಟರ್ ನಂಬರ್ ಈಸ್ 9. ಅಲ್ಲಿ ಕಲಿತೀರ ನೀವು. ಹೌದಾ, ನೆನ್ಪಿಟ್ಬಿಡಿ. ಸೊ ವೆನ್ ಎ ಟ್ರಾನ್ಸ್ವರ್ಸ್ ವೇವ್ ಮೂವ್ಸ್, ದ ಮೀಡಿಯಮ್ ವಿಲ್ ಗೆಟ್ ಅಂಡರ್ಗೋ ಶಿಯರಿಂಗ್ ಸ್ಟ್ರೆಸ್. ಅಂದರೆ ಸ್ಟ್ರೆಸ್ ಅಂದರೆ ಒತ್ತಡ. ಸೊ ದೆರ್ ವಿಲ್ ಬಿ ಸ್ಟ್ರೆಸ್, ಫೋರ್ಸ್ ಪರ್ ಯೂನಿಟ್ ಏರಿಯಾ. ಹೌದಾನೆ. ಸೊ ಶಿಯರಿಂಗ್ ಸ್ಟ್ರೆಸ್ ಯಾವುದಕ್ಕಿರುತ್ತೆ, ಶಿಯರಿಂಗ್ ಸ್ಟ್ರೆಸ್ ಇದು ಓನ್ಲಿ ಫಾರ್ ಸಾಲಿಡ್ಸ್.
ಹೌದಾನೆ. ಅಂದರೆ ಫ್ಲೂಯಿಡ್ಸ್ ಯಾವ ನೋ ಶೇಪ್. ಫ್ಲೂಯಿಡ್ಸ್ ಅಂದರೆ ಗ್ಯಾಸ್ ಆಗಲಿ ಮತ್ತು ಲಿಕ್ವಿಡ್ಸ್ ಟುಗೆದರ್ ಕಾಲ್ಡ್ ಆಸ್ ಫ್ಲೂಯಿಡ್ಸ್. ಅವಕ್ಕೆ ಯಾವುದೇ ಪರ್ಟಿಕ್ಯುಲರ್ ಶೇಪ್ ಇರಲ್ಲ. ಹೌದಾನೆ. ನೀನು ಯಾವ ಕಂಟೈನರ್ಗೆ ಹಾಕ್ತೀವಿ ಅದೇ ಕಂಟೈನರ್ಗೆ ಆಗ್ತವೆ. ಹೌದಾ. ಸೊ ದಟ್ ಈಸ್ ವೈ ಟ್ರಾನ್ಸ್ವರ್ಸ್ ವೇವ್ಸ್ ಆರ್ ಪಾಸಿಬಲ್ ಇನ್ ಸಾಲಿಡ್ಸ್ ಆ್ಯಂಡ್ ಸ್ಟ್ರಿಂಗ್ಸ್. ಕೇಳ್ತಾನೆ. ಟ್ರಾನ್ಸ್ವರ್ಸ್ ವೇವ್ಸ್ ಎಲ್ಲಿ ಪಾಸಿಬಲ್ ಅಂದರೆ ದೇ ಆರ್ ಪಾಸಿಬಲ್ ಓನ್ಲಿ ಇನ್ ಸಾಲಿಡ್ಸ್ ಆ್ಯಂಡ್ ಸ್ಟ್ರಿಂಗ್ಸ್ ಮತ್ತು ಆನ್ ದ ಸರ್ಫೇಸ್ ಆಫ್ ದ ವಾಟರ್. ಹೌದಾನೆ. ಸೊ ಒಳಗಡೆ ಟ್ರಾನ್ಸ್ವರ್ಸ್ ವೇವ್ಸ್ ಆರ್ ನಾಟ್ ಪಾಸಿಬಲ್. ವೈ ಟ್ರಾನ್ಸ್ವರ್ಸ್ ವೇವ್ಸ್ ಆರ್ ನಾಟ್ ಪಾಸಿಬಲ್ ಇನ್ ಫ್ಲೂಯಿಡ್ಸ್ ಅಂತ ಕೇಳಿದ್ರೆ ಬಿಕಾಸ್ ಫ್ಲೂಯಿಡ್ಸ್ ಹ್ಯಾವ್ ನೋ ಶಿಯರಿಂಗ್ ಸ್ಟ್ರೆಸ್. ಫ್ಲೂಯಿಡ್ಸ್ ಹ್ಯಾವ್ ನೋ ಶಿಯರಿಂಗ್ ಸ್ಟ್ರೆಸ್. ಸೊ ದೇ ವಿಲ್ ಈಲ್ಡ್ ಫಾರ್ ದ ಶಿಯರಿಂಗ್ ಸ್ಟ್ರೆಸ್. ಹೌದಾನೆ. ಸೊ ದೇ ಈಲ್ಡ್ ಟು ದ ಶಿಯರಿಂಗ್ ಸ್ಟ್ರೆಸ್ ಅಂದರೆ ಅವಕ್ಕೆ ಶಿಯರಿಂಗ್ ಸ್ಟ್ರೆಸ್ ಇರೋದಿಲ್ಲ. ದಟ್ಸ್ ವೈ ಟ್ರಾನ್ಸ್ವರ್ಸ್ ವೇವ್ಸ್ ಆರ್ ನಾಟ್ ಪಾಸಿಬಲ್ ಇನ್ ಫ್ಲೂಯಿಡ್ಸ್. ಅಷ್ಟೇ. ನೀ ಶಿಯರಿಂಗ್ ಸ್ಟ್ರೆಸ್ ಅಂತ ಏನು ಅಂತ ಚಾಪ್ಟರ್ ನಂಬರ್ 9 ಕಲ್ತ ಮೇಲೆ ನಿಂಗೆ ಗೊತ್ತಾಗ್ಬಿಡುತ್ತೆ. ಹೌದಾನೆ. ಸೊ ಬಟ್ ಲಾಂಗಿಟ್ಯೂಡಿನಲ್ ವೇವ್ಸ್, ಎಂಥ ವೇವ್ಸ್? ಲಾಂಗಿಟ್ಯೂಡಿನಲ್ ವೇವ್ಸ್ ದೇ ಆರ್ ಪಾಸಿಬಲ್ ಇನ್ ಸಾಲಿಡ್ಸ್ ಆ್ಯಸ್ ವೆಲ್ ಆಸ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಅಂದರೆ ಲಿಕ್ವಿಡ್ಸ್ ಪ್ಲಸ್ ಗ್ಯಾಸ್ ಎರಡನ್ನೂ ಒಟ್ಟಾಗಿ ಫ್ಲೂಯಿಡ್ಸ್ ಅಂತ ಕರಿತೀವಿ. ಹೌದಾನೆ. ಲಾಂಗಿಟ್ಯೂಡಿನಲ್ ವೇವ್ಸ್ ಆರ್ ಪಾಸಿಬಲ್ ಬೋತ್ ಇನ್ ಸಾಲಿಡ್ಸ್ ಆ್ಯಂಡ್ ಫ್ಲೂಯಿಡ್ಸ್. But transverse waves are possible only in solids and strings and on the surface of the water. ಹೌದಾನೆ. ಸೊ ದಟ್ ಯು ಶುಡ್ ನೋ. ಹೌದಾ. ಸೊ ಐ ಥಿಂಕ್ ವಿ ಶಾಲ್ ಸ್ಟಾಪ್ ಇಯರ್. ಸೊ ಯು ರೀಡ್ ದ ಟೆಕ್ಸ್ಟ್ ಬುಕ್ ಚಾಪ್ಟರ್ ಓಪನ್ ಮಾಡಿ. ಪೇಜ್ ನಂಬರ್ ಎಷ್ಟೊಂದು ಸ್ಟಾರ್ಟ್ ಆಗಿದೆ? 363 ಸ್ಟಾರ್ಟ್ ಆಗಿದೆ. ಯು ರೀಡ್ ದ ಚಾಪ್ಟರ್ ವೇವ್ಸ್. ಈ ವಿಡಿಯೋ ನೋಡಾದ್ಮೇಲೆ ಯು ಗೋ ಒನ್ಸ್ ಥ್ರೂ ದ ಟೆಕ್ಸ್ಟ್ ಬುಕ್. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ವಿ ಶಾಲ್ ಸ್ಟಾಪ್.